ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿದ್ರ ಅಂತ ಭಾವಿಸ್ತೀನಿ. ನಿಯರ್ಲಿ 1 ಮಂತ್ ಆಯ್ತು ಯೂಟ್ಯೂಬ್ ಅಲ್ಲಿ ಯಾವುದೇ ಕ್ಲಾಸಸ್ ಕೂಡ ನಾವು ಅಪ್ಲೋಡ್ ಮಾಡಿಲ್ಲ. ಯಾಕಂತಂದ್ರೆ ಆ್ಯಪ್ ಅಲ್ಲಿ ಬ್ಯಾಚಸ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಯಾವುದು ಕ್ಲಾಸಸ್ ಅಪ್ಲೋಡ್ ಆಗಿರೋದಿಲ್ಲ. ಹಾಗೆ ಮತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಜಿಯೋಗ್ರಫಿ ಕೂಡ ಕಂಪ್ಲೀಟ್ ಆಗ್ತಿದೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಕ್ಲಾಸಸ್ ಮಾಡ್ತಿದ್ವಿ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಆಮೇಲೆ ರೆಗ್ಯುಲರ್ ಆಗಿ 2 ಡೇಸ್ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಓಕೆನಾ? ಈಗ ಯಾವ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಿದೀವಿ ಅಂತಂದ್ರೆ, ನಮ್ಮ ಚಾನೆಲ್ ನ ಸ್ಪೆಷಾಲಿಟಿ ಏನಂದ್ರೆ ಮ್ಯಾಕ್ಸಿಮಮ್ ಆಗಿ ನೀವು ಯಾವುದೇ ಕ್ಲಾಸ್ ನೋಡಿದ್ರು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನೇ ಮಾತ್ರ ನಾವು ಸಾಲ್ವ್ ಮಾಡ್ತಿರ್ತೀವಿ. ಥಿಯರಿ ಕ್ಲಾಸಸ್ಗಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನೇ. ಯಾಕಂತಂದ್ರೆ ಇದು ಸೆಲೆಕ್ಷನ್ ಆಗೋಕೆ ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಹಾಗಾಗಿ ಮ್ಯಾಕ್ಸಿಮಮ್ ಆಗಿ ಕ್ವಶನ್ ಪೇಪರ್ನೇ ಸಾಲ್ವ್ ಮಾಡ್ತಿರ್ತೀವಿ. ಅದೇ ರೀತಿಯಾಗಿ ಮೊನ್ನೆ 10ನೇ ತಾರೀಕು ನಡೆದಿರುವಂತಹ KA ಗ್ರೂಪ್ ಬಿ ಪೇಪರ್ ಅಲ್ಲಿ ಪೊಲಿಟಿ ಕ್ವಶನ್ಸ್ ಎಷ್ಟು ಬಂದಿದಾವೆ? 10 ಕ್ವಶನ್ಸ್ ಬಂದಿದಾವೆ. ಅವನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ನಾನು ಪ್ರತಿ ಸಾರಿ ಹೇಳೋ ರೀತಿನೂ ಕೂಡ ನಮ್ದು ಕ್ಲಾಸಸ್ ಅಲ್ಲಿ ಸಬ್ಜೆಕ್ಟ್ ವೈಸ್ ಕ್ವಶನ್ ಎಲ್ಲ ಡಿವೈಡ್ ಮಾಡ್ಕೊಂಡಿರ್ತೀವಿ. ಈ ಕ್ವಶನ್ ಪೇಪರ್ ಅಲ್ಲಿ 100 ಕ್ವಶನ್ಸ್ ಬಂದಿದಾವೆ ಅಂದ್ರೆ ಅದರಲ್ಲಿ ಪೊಲಿಟಿ ಎಷ್ಟು ಕ್ವಶನ್ ಬಂದಿರ್ತವೆ ಅವ್ನ್ ಡಿವೈಡ್ ಮಾಡ್ತೀವಿ, ಜಿಯೋಗ್ರಫಿ ಎಷ್ಟು ಬಂದಿರ್ತವೆ ಅವ್ನ್ ಡಿವೈಡ್ ಮಾಡಿರ್ತೀವಿ. ಈ ರೀತಿ ಕ್ಲಾಸಸ್ ಇರುತ್ತೆ. ಈಗ 100 ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಒಂದೇ ಪೇಪರ್ ಅಲ್ಲಿ ಮಾಡೋಕೆ ಸಾಧ್ಯ ಆಗೋಲ್ಲ. ಇನ್ ಡೀಟೇಲ್ ಆಗಿ ಕವರ್ ಮಾಡೋದಾದ್ರೆ, ಜಸ್ಟ್ ನಾವು ಕೀ ಆನ್ಸರ್ ಹೇಳ್ಕೊತಾ ಹೋಗೋದಾದ್ರೆ ಒಂದೇ ಪೇಪರ್ ಅಲ್ಲೂ ಮಾಡ್ಬೋದು. ಬಟ್ ನಮ್ಮ ಕ್ಲಾಸಸ್ನ ವೈಶಿಷ್ಟ್ಯತೆ ಏನಂತ ಅಂದ್ರೆ, ಆ ಒಂದು ಕ್ವಶನ್ಸ್ ಬಂದ ತಕ್ಷಣ ಅದು ಯಾವ ಚಾಪ್ಟರ್ ಇದೆ ಆ ಕಂಪ್ಲೀಟ್ ಚಾಪ್ಟರ್ ಅನ್ನ ಅನಾಲಿಸಿಸ್ ಮಾಡ್ತೀವಿ. ಹಾಗಾಗಿ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡ್ಕೊಂಡು ಕ್ಲಾಸಸ್ ಅನ್ನ ಮಾಡ್ತಿರುತ್ತೆ. ಇದನ್ನ ಯಾಕೆ ಹೇಳ್ತಿದ್ದೀನಿ, ಹಳೆ ಹುಡುಗರಿಗೆಲ್ಲ ಗೊತ್ತಿರುತ್ತೆ. ಹೊಸದಾಗಿ ಇದೆ ಫಸ್ಟ್ ಯಾರಾದ್ರೂ ನೋಡ್ತಿರೋರಿಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ, ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ ಅನ್ನ ನೋಡಿ. ಹಾಗೆ ಈ ಕ್ಲಾಸ್ ನಿಮ್ಗೆ ಆ್ಯಪ್ ಅಲ್ಲೂ ಕೂಡ ಸಿಗುತ್ತೆ. ಆ್ಯಪ್ ಪ್ಲಸ್ ಯೂಟ್ಯೂಬ್ ಎರಡರಲ್ಲೂ ಕೂಡ ಈ ಕ್ಲಾಸ್ ಅನ್ನ ಅಪ್ಲೋಡ್ ಮಾಡಿರ್ತೀವಿ. ಈಗ ಈ ಒಂದು ಪೇಪರ್ ಅಲ್ಲಿ ನಾವು ಎಷ್ಟು ಚಾಪ್ಟರ್ ಅನ್ನ ಎಷ್ಟು ಟಾಪಿಕ್ ಅನ್ನ ಕಲಿತೀವಿ ಅಂದ್ರೆ 10 ಟಾಪಿಕ್ ಕಲಿತೀವಿ. ಯಾಕಂದ್ರೆ 10 ಕ್ವಶನ್ ಪೇಪರ್ 10 ಕ್ವಶನ್ ಬಂದಿದಾವೆ, 10 ಟಾಪಿಕ್. ಫಸ್ಟ್ನೇದು ಯಾವುದು? ಪ್ರಜಾಪ್ರತಿನಿಧಿ ಕಾಯ್ದೆ. ಪ್ರಜಾಪ್ರತಿನಿಧಿ ಕಾಯ್ದೆ 1950. ನೆಕ್ಸ್ಟ್ ಅದಾದ ನಂತರ ಮತ್ತೆ ಯಾವ್ದಂದ್ರೆ VBG ರಾಮ್ಜಿ, MG ನರೇಗದ ರೀನೇಮ್ ಏನಾಯ್ತು ಅದು VBG ರಾಮ್ಜಿ. ಈ ಕಂಪ್ಲೀಟ್ ಈ ಚಾಪ್ಟರ್ ಕವರ್ ಆಗುತ್ತೆ. ಅದರ ಕಂಪ್ಲೀಟ್ ಅದರದ್ದು ಇನ್ ಡೀಟೇಲ್ ಅನಾಲಿಸಿಸ್ ಇರುತ್ತೆ. ಅದು ಜಸ್ಟ್ ಒಂದು ಟಾಪಿಕ್ ಬಂದೈತೆ ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತ ನಿಮ್ಗೆ ನೆಕ್ಸ್ಟ್ ಒಂಚೂರು ಕ್ವಶನ್ ಉಳಿಬಾರ್ದು ನಿಮಗೆ ಆ ಟಾಪಿಕ್ ಮೇಲೆ, ಅಷ್ಟು ಡೀಟೇಲ್ ಆಗಿ ಕವರ್ ಮಾಡುತ್ತೆ ಅದರಲ್ಲಿ. ಓಕೆನಾ? ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಬಗ್ಗೆ. ಜಿಲ್ಲಾ ಪಂಚಾಯತ್ ನೆಕ್ಸ್ಟ್ ಟಾಪಿಕ್. ಅದಾದ್ಮೇಲೆ ಪಂಚಾಯತ್ ಆಕ್ಟ್ ಇರುತ್ತಲ್ವಾ 1993, ಇವೆಲ್ಲವೂ ರಿಮೈನಿಂಗ್ ಬೇರೆ ಕ್ಲಾಸಸ್ ಅಲ್ಲಿ ಮಾಡಿದೀವಿ. ಓಕೆ, ಮತ್ತೆ ಈ ರೀತಿ ಮತ್ತೆ ಕ್ವಶನ್ ಇದೆ. ನೆಕ್ಸ್ಟ್ ಅಂತರ್ಜಲ ಮಂಡಳಿ. ಓಕೆನಾ? ಜಲಮಂಡಳಿ ಬಗ್ಗೆ ಕ್ವಶನ್ ಬಂದಿದೆ ಇದರಲ್ಲಿ. ಈ ಟಾಪಿಕ್ ನಿಮ್ಗೆ ಯಾವಾಗ ಗೊತ್ತಾಗ್ಬೇಕಂದ್ರೆ ಅವು ರಿಪೀಟ್ ಆಗುತ್ತೋ ಅಥವಾ ಸುಮ್ನೆ ಓದ್ತಿದೀವ ನಾವು, ಈ ಟಾಪಿಕ್ಸ್ ನ ಫೋಕಸ್ ಮಾಡಿ ಓದ್ಬೇಕು ನೀವು ಅಂತ. ಓಕೆನಾ? ರಾಷ್ಟ್ರಪತಿ ತುರ್ತು ಪರಿಸ್ಥಿತಿ. ಓಕೆನಾ? ರಾಷ್ಟ್ರಪತಿ ಆಳ್ವಿಕೆ, ಸಾರಿ ಎಮರ್ಜೆನ್ಸಿ ಅಲ್ಲ, ಆಳ್ವಿಕೆ, ರಾಷ್ಟ್ರಪತಿ ಆಳ್ವಿಕೆ. ಪ್ರೆಸಿಡೆಂಟ್ ರೂಲ್ ಬಗ್ಗೆ ಕೇಳಿದ್ದೇನೆ. ಪ್ರೆಸಿಡೆಂಟ್ ರೂಲ್ ಅದು ಆರ್ಟಿಕಲ್ ಎಷ್ಟು? 356. ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದೇನೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಬಗ್ಗೆ ಕೇಳಿದ್ದೇನೆ. ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಬಗ್ಗೆ ಕೇಳಿದ್ದೇನೆ. ಅದಾದ ನಂತರ ಯಾವ ಕ್ವಶನ್ ಬಂದಿದೆ? ಕೇಂದ್ರಾಡಳಿತದ ಬಗ್ಗೆ ಬಂದಿದೆ. ಓಕೆನಾ? ಯೂನಿಯನ್ ಟೆರಿಟರಿ ಬಗ್ಗೆ ಕ್ವಶನ್ ಬಂದಿದೆ. ಅದಾದ ನಂತರ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಬಂದಿದೆ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅದರ ರಿಲೇಟೆಡ್ ಬಂದಿದೆ ಕ್ವಶನ್. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಏನು ಓದ್ತೀವಲ್ವಾ ಅದ್ರ ಬಗ್ಗೆ. ಆಮೇಲೆ DPSP ಬಗ್ಗೆ ಬಂದಿದೆ. DPSP ಬಗ್ಗೆ ಕ್ವಶನ್ ಬಂದಿದೆ. ಅದಾದ ನಂತರ ಈಗ DPSP ಅಂತ ಬಂದ ತಕ್ಷಣ ಈ ಕಂಪ್ಲೀಟ್ ಚಾಪ್ಟರ್ನೇ ಕವರ್ ಮಾಡ್ತೀವಿ ಇದರಲ್ಲಿ ಮತ್ತೊಂದ್ಸರಿ. ಈ ರೀತಿ ಬ್ಯಾಚ್ ಅಲ್ಲಿ ಈ ರೀತಿ ಕ್ಲಾಸಸ್ ರನ್ ಆಗ್ತಿರುತ್ತೆ. ಹಳೆ ಹುಡುಗರಿಗೆಲ್ಲ ಗೊತ್ತಿರುತ್ತೆ. ಹೊಸದಾಗಿ ಯಾರಾದ್ರೂ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ. ಈಗ ಪ್ರಜಾಪ್ರತಿನಿಧಿ ಕಾಯ್ದೆ 1ನೇದು, ಆಮೇಲೆ VBG ರಾಮ್ಜಿ ಟಾಪಿಕ್ 2, ಜಿಲ್ಲಾ ಪಂಚಾಯತ್ 3,
ಪಂಚಾಯತ್ ಆಕ್ಟ್ 4, ಜಲಮಂಡಳಿ 5, ಆಮೇಲೆ ಪ್ರೆಸಿಡೆಂಟ್ ರೂಲ್ 6, ಸುಪ್ರೀಂ ಕೋರ್ಟ್ ಹೈಕೋರ್ಟ್ 7, ಯೂನಿಯನ್ ಟೆರಿಟರಿ 8, ಓಕೆನಾ. ಇದು ಒಂದು 9, ಇದು ಒಂದು 10, ಓಕೆನಾ. DPSP 10. ಇಷ್ಟು ಟಾಪಿಕ್ ಅಲ್ಲಿ ಕಂಪ್ಲೀಟ್ ಆಗಿ ಈ ಇಷ್ಟು ಚಾಪ್ಟರ್ ಕೂಡ ನಿಮಗೆ ಒಂದ್ ರೌಂಡ್ ರಿವಿಷನ್ ಆಗುತ್ತೆ. ಇದರಲ್ಲಿ ಒಂದ್ ರೌಂಡ್ ರಿವಿಷನ್ ಆಗುತ್ತೆ. ಈ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಎಷ್ಟಿದಾವೆ, ಅದರಲ್ಲಿ ಯಾವ್ಯಾವ್ದು ಈಗ ಕ್ವಶನ್ ಅಲ್ಲಿ ಬಂದಿದೆ, ಆ ಕ್ವಶನ್ ಅಲ್ಲಿ ಬಂದ್ರು ಹೊಂದಿಸಿ ಬರೋ ರೀತಿ ಕೇಳಿದಾನೆ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವುದು, ಅದರ ವಿಧಿ ಏನು, ಈ ರೀತಿ ಕ್ವಶನ್ ಬಂದಿದೆ. ಇದು ಎಲ್ಲ ಕೂಡ ನಿಮಗೆ ಈ 10 ಟಾಪಿಕ್ ಈ ಕ್ಲಾಸ್ ಅಲ್ಲಿ ಒಂದ್ ರೌಂಡ್ ಕಂಪ್ಲೀಟ್ ಆ ಚಾಪ್ಟರ್ ನಿಮಗೆ ರಿವೈಸ್ ಆಗುತ್ತೆ, ಓಕೆನಾ. ಈ ರೀತಿ ಕ್ಲಾಸಸ್ ರನ್ ಆಗ್ತಿರುತ್ತೆ ನಮ್ದ್ರ ಆ್ಯಪ್ ಅಲ್ಲಿ. ಈಗ ಹಾಗಾದ್ರೆ ನಿಮ್ಗೆ ಇದು ಪೇಪರ್ ಈಗ ಆ್ಯಪ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎರಡರಲ್ಲಿ ಇರ್ತಂದೆ. ಹಾಗಾದ್ರೆ ಇದು ಎಷ್ಟನೇ ಕ್ವಶನ್ ಪೇಪರ್ ನಿಮ್ಗೆ ಆ್ಯಪ್ ಅಲ್ಲಿ ಸಿಗುತ್ತೆ ಅಂತಂದ್ರೆ 17ನೇ ಕ್ವಶನ್ ಪೇಪರ್. ಹಾಗಾದ್ರೆ ರಿಮೈನಿಂಗ್ 16 ಕ್ವಶನ್ ಪೇಪರ್ ಯಾವ್ಯಾವ ಸಾಲ್ವ್ ಮಾಡಿದೀವಿ ಆಲ್ರೆಡಿ ಅಂತಂದ್ರೆ KA VAO ಆಯ್ತು, ಆಮೇಲೆ BMTC HK ನಾನ್ HK, ಇವು ನೋಡ್ರಿ ಎಲ್ಲ ರೀಸೆಂಟ್ ಕ್ವಶನ್ ಪೇಪರ್ 2024 ಈ ಕಡೆ ಇರೋ ಪೇಪರ್. ಆಮೇಲೆ ರೀಸೆಂಟ್ ಆಗಿ ನಡೆದಿರುವಂತಹ KA 708 ಪೇಪರ್ ಅಲ್ಲಿ 4 ಪೇಪರ್ ನಡೆದು, HK ನಾನ್ HK SDA, HK ನಾನ್ HK FDA, ಆಮೇಲೆ RTO ಪೇಪರ್. ಆಮೇಲೆ KPSC ಅಲ್ಲಿ RTO ನಡೆದಿದೆ, PDO 2, ಆಮೇಲೆ CTI 2, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಇವು ಕೂಡ 2, ಆಮೇಲೆ KA ದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡ್ರೆ PSI 402, 545. ಇಷ್ಟು ಕ್ವಶನ್ ಪೇಪರ್ ಅನ್ನ ಈಗ ಆಲ್ರೆಡಿ ಸಾಲ್ವ್ ಮಾಡಿದೀವಿ. ಈಗ ಮತ್ತೆ ಅಡಿಷನಲ್ ಆಗಿ ಗ್ರೂಪ್ ಬಿ ಇವಾಗ ರನ್ ಆಗ್ತಿರೋ ಪೇಪರ್ 17ನೇ ಕ್ವಶನ್ ಪೇಪರ್. ಇದು ಆ್ಯಪ್ ಅಲ್ಲಿ ನಾವು ಬರೇ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಿದ್ವಿ. ಇದು ಪೊಲಿಟಿ ರಿಲೇಟೆಡ್ ಆಯ್ತು. ಇದೇ ರೀತಿ ಜಿಯೋಗ್ರಫಿ ಕೂಡ ರನ್ ಆಗ್ತಿದೆ, ಈಗ ಪೊಲಿಟಿ ಕೂಡ. ಈಗ ಆಲ್ರೆಡಿ ಇವಿಷ್ಟು ಕ್ವಶನ್ ಪೇಪರ್ ಅಪ್ಲೋಡ್ ಆಗಿದಾವೆ. ಈಗ 17ನೇ ಕ್ವಶನ್ ಪೇಪರ್ ಈಗ ರೆಕಾರ್ಡ್ ಆಗ್ತಿದೆ, ಇದು ಕೂಡ ಅಪ್ಲೋಡ್ ಆಗುತ್ತೆ, ಓಕೆನಾ. ಈ ರೀತಿ ಇರುತ್ತೆ. ನಿಮ್ಗೆ ಏನಾದ್ರು ಕ್ಲಾಸ್ಗೆ ಜಾಯ್ನ್ ಆಗೋರಿದ್ರೆ 90 days ವ್ಯಾಲಿಡಿಟಿ ಇರುತ್ತೆ ಇದಕ್ಕೆ. ನೀವು ಕ್ಲಾಸ್ಗೆ ಜಾಯ್ನ್ ಆದ್ಮೇಲೆ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಕ್ಲಾಸಸ್ ನ ಅನಾಲಿಸಿಸ್ ಮಾಡ್ತೀವಿ. ಇವಾಗ ನೋಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ. ಹಾಗೆ ಅದರದ್ದು ನಿಮಗೆ PDF ಕೂಡ ಸಿಗುತ್ತೆ, ನಿಮಗೆ ನೋಟ್ಸ್ ಕೂಡ ಸಿಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದ್ರ ಥ್ರೂ ಕನೆಕ್ಟ್ ಆಗಿ ನಮಗೆ ಟೆಕ್ಸ್ಟ್ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಇದ್ರೆ ಅದೇನು ಇಶ್ಯೂ ಆಗಿದೆ ಅದನ್ನ ಸಾಲ್ವ್ ಮಾಡ್ತಾರೆ. ಹಾಗೆ ನಿಮ್ಗೆ ಆ್ಯಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದ್ರ ಥ್ರೂ ನೀವು ಜಾಯ್ನ್ ಆಗಿ ಬ್ಯಾಚಸ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಫಸ್ಟ್ನೇ ಕ್ವಶನ್ ಏನಿದೆ ನೋಡೋಣ. ಒಂದ್ ನಿಮಿಷ. ಫಸ್ಟ್ ನಿಮ್ಗೆ ಬ್ರೀಫ್ ಆಗಿ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಏನೇನು ಓದ್ಕೋಬೇಕು, ಫಸ್ಟ್ ಯಾವ ಚಾಪ್ಟರ್ ಓದ್ಕೋಬೇಕು, ಎಷ್ಟು ಚಾಪ್ಟರ್ ಕವರ್ ಆಗ್ತವೆ ಇದರಲ್ಲಿ, ಇದಿಷ್ಟು ನಿಮಗೆ ಬ್ರೀಫ್ ಆಗಿ ಪ್ಲಾನ್ ಇತ್ತಂತಂದ್ರೆ ನೆಕ್ಸ್ಟ್ ನಾವು ಮುಂದೆ ಹೋಗೋಕೆ ಚಾನ್ಸಸ್ ಇರುತ್ತೆ, ಓಕೆನಾ. ಈಗ ಇಷ್ಟು ಚಾಪ್ಟರ್ ನಿಮಗೆ ಗೊತ್ತಿದಾವ. ಪ್ರಜಾಪ್ರತಿನಿಧಿ ಕಾಯ್ದೆ 1950, VBG ರಾಮ್ಜಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿದೆನಾ, ಜಿಲ್ಲಾ ಪಂಚಾಯತ್ ಬಗ್ಗೆ ಗೊತ್ತಿದೆನಾ, ಆಮೇಲೆ ಪಂಚಾಯತ್ ಆಕ್ಟ್ ಬಗ್ಗೆ ಗೊತ್ತಿದೆನಾ, ಜಲಮಂಡಳಿ ಬಗ್ಗೆ, ಓಕೆನಾ. ಇವಿಷ್ಟು, ಆಮೇಲೆ ಪ್ರೆಸಿಡೆಂಟ್ ರೂಲ್, ಇವಿಷ್ಟು ಚಾಪ್ಟರ್ ಮೇಲೆನೆ ಕ್ವಶನ್ ಬಂದಿರೋದು. ಈ ಕಂಪ್ಲೀಟ್ ಚಾಪ್ಟರ್ ನ ನೋಡೋದಾದ್ರೆ ಫಸ್ಟ್ನೇ ಕ್ವಶನ್ ಏನ್ ಕೇಳಿದಾನೆ, ಪ್ರಜಾಪ್ರತಿನಿಧಿ ಕಾಯ್ದೆ 1950 ಸೆಕ್ಷನ್ 20 ಅನ್ವಯ ಈ ಕೆಳಕಂಡ ಯಾರು ಭಾರತದ ಸಾಮಾನ್ಯವಾಗಿ ನೆಲೆಸಿರುವ ನಿವಾಸಿಗಳಾಗಿರುತ್ತಾರೆ ಅಂತ ಕ್ವಶನ್ ಕೇಳಿದಾನೆ. ಇದು ನೆಕ್ಸ್ಟ್ ಇಂಗ್ಲಿಷ್ ಅಲ್ಲೂ ಕೂಡ ಇರುತ್ತೆ. ನೀವು ಮತ್ತೆ ಇಂಗ್ಲಿಷ್ ಅಲ್ಲಿ ಇಲ್ವಾ ಅಂತ ಆತರ ಏನ್ ಅನ್ಕೋಬೇಡ್ರಿ. ಫಸ್ಟ್ನೇ ಆಪ್ಷನ್ ಏನ್ ಕೊಟ್ಟಿದ್ದಾನೆ, ಒಕ್ಕೂಟದ ಸಶಸ್ತ್ರ ಪಡೆಗಳ ಸದಸ್ಯರು. ಇದು ಸೆಕ್ಷನ್ 20 ಅನ್ವಯ ಕೆಳಕಂಡ ಸಾಮಾನ್ಯವಾಗಿ ನೆಲೆಸಿರುವ ನಿವಾಸಿಗಳಿಗೆ ಅನ್ವಯ ಆಗುತ್ತಾ ಅಂತ ನೋಡೋದಾದ್ರೆ ಹೌದು, ಒಕ್ಕೂಟ ಸಶಸ್ತ್ರದ ಪಡೆಗಳ ಸದಸ್ಯರು ಇದು ಅನ್ವಯ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಭಾರತದ ಪಾಸ್ಪೋರ್ಟ್ ಹೊಂದಿರುವ ವ್ಯಕ್ತಿಗಳು ಇದು ಅನ್ವಯ ಆಗಲ್ಲ. ಪಾಸ್ಪೋರ್ಟ್ ಹೊಂದಿದ್ದಾರೆ ಅಂದ ತಕ್ಷಣ ಸೆಕ್ಷನ್ 20 ಪ್ರಜಾಪ್ರತಿನಿಧಿ ಕಾಯ್ದೆ 1950 ಕಾಯ್ದೆಯಲ್ಲಿ ಇದು ಅನ್ವಯ ಆಗಲ್ಲ. ಈ ಬೇರೆ ದೇಶದವರು ಕೂಡ ಇರ್ತಾರೆ ಭಾರತದ ಪಾಸ್ಪೋರ್ಟ್ ಹೊಂದಿದವರು, ಅವ್ರಿಗೆ ಹೊಂದದ, ಇದು ಬರಲ್ಲ. ನೆಕ್ಸ್ಟ್ ಆಪ್ಷನ್ ಸಿ, ಭಾರತದ ಹೊರಗೆ ಭಾರತದ ಸರ್ಕಾರದ ಉದ್ಯೋಗಿಯಾಗಿರುವ ವ್ಯಕ್ತಿ, ಇದು ಬರುತ್ತೆ. ನೆಕ್ಸ್ಟ್ ಸೇನಾ ಕಾಯ್ದೆ 1950 ವಿಧಿಗಳು ಅನ್ವಯ ಆಗುವ ಪಡೆಗಳಲ್ಲಿ ಸದಸ್ಯರಾಗಿರುವ ವ್ಯಕ್ತಿ ಅಂತ ಹೇಳಿದ್ರೆ ಆಪ್ಷನ್ ಡಿ ಆಲ್ಸೋ ಬರುತ್ತೆ, ಅದು ಕೂಡ ರೈಟ್ ಆಗುತ್ತೆ. ನೆಕ್ಸ್ಟ್, ಒಂದು ಕ್ಯಾಲೆಂಡರ್ ವರ್ಷದಲ್ಲಿ 180 ದಿನಗಳಿಗಿಂತ ಹೆಚ್ಚು ಕಾಲ ಭಾರತದಲ್ಲಿ ವಾಸಿಸಿರುವ ವ್ಯಕ್ತಿ ಅಂತ ಹೇಳಿದ್ದಾರೆ. ಇಲ್ಲ, ಇದಕ್ಕೆ ಡೇಸ್ ಏನು ಕೌಂಟ್ ಇರಲ್ಲ, ಬಟ್ ಇದರಲ್ಲಿ ಸುಮ್ಮನೆ ನಿಮ್ಗೆ ಕನ್ಫ್ಯೂಷನ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟಿರ್ತಾರೆ. ಈಗ ಈ ಕ್ವಶನ್ಗೆ A, C ಅಂಡ್ D 3 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಬಟ್ ನಿಮ್ಗೆ ACD ಅಂತ ಕೊಟ್ಟಿಲ್ಲ. ಇಲ್ಲಿ ಮೇಲಿನ ಎಲ್ಲ ಹೇಳಿಕೆ ಸರಿ, ಕೇವಲ 2 ಹೇಳಿಕೆಗಳು ಸರಿ, ಕೇವಲ 3 ಹೇಳಿಕೆಗಳು ಸರಿ, ಯಾವ ಹೇಳಿಕೆಗಳು ಕೂಡ ಸರಿ ಇಲ್ಲ. ಈ ರೀತಿ ಆಪ್ಷನ್ ಕೊಟ್ಟಿರೋದ್ರಿಂದ ನಿಮ್ಗೆ ಎಕ್ಸಾಕ್ಟ್ ಗೊತ್ತಿರ್ಬೇಕಾಗಿರುತ್ತೆ. ಈಗ A ಹೇಳಿದೆ, C ಹೇಳಿದೆ, D ಹೇಳಿದೆ, 3 ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್. ಕೇವಲ 3 ಹೇಳಿಕೆಗಳು ಮಾತ್ರ ಸರಿ. ಹಾಗಾದ್ರೆ ನಾವಿವಾಗ ಪ್ರಜಾಪ್ರತಿನಿಧಿ ಕಾಯ್ದೆ ಬಗ್ಗೆ ನೋಡೋಣ, ಓಕೆನಾ. ಇಲ್ಲೇ ನೋಡ್ರಿ ಆಪ್ಷನ್ 2,
ಓನ್ಲಿ 3 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಎ ಸಿ ಡಿ ಕರೆಕ್ಟ್. ಬಟ್ ಇದರಲ್ಲಿ ಎ ಬಿ ಸಿ ಈ ತರ ಏನು ಕೊಟ್ಟಿಲ್ಲ, ಸ್ವಲ್ಪ ಡಿಫಿಕಲ್ಟ್ ಮಾಡಿದ್ದಾನೆ ಪೇಪರ್ ಅನ್ನು. ಓಕೆ, ನೋಡೋಣ ನೆಕ್ಸ್ಟ್. ಪ್ರಜಾಪ್ರತಿನಿಧಿ ಕಾಯ್ದೆ 1950. ಪ್ರಜಾಪ್ರತಿನಿಧಿ ಕಾಯ್ದೆ 1950 ಇದು ಭಾರತ ಚುನಾವಣಾ ವ್ಯವಸ್ಥೆಯ ಅಡಿಪಾಯಗಳಲ್ಲಿ ಒಂದಾಗಿದೆ. ಪ್ರಜಾಪ್ರತಿನಿಧಿ ಕಾಯ್ದೆ 1950ರ ಪ್ರಮುಖ ಉದ್ದೇಶಗಳು ಏನೇನಿದೆ ಅಂತ ನೋಡಿದ್ರೆ, ಈ ಕಾಯ್ದೆಯು ಮುಖ್ಯವಾಗಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಸೀಟುಗಳ ಹಂಚಿಕೆ, ಅಂದ್ರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಸೀಟುಗಳನ್ನ ಯಾವ ರೀತಿ ಹಂಚಬೇಕು ಅದರ ಬಗ್ಗೆ ಮಾತಾಡುತ್ತೆ. ಕ್ಷೇತ್ರಗಳ ವಿಂಗಡಣೆ ಅಂದ್ರೆ ಡಿಲಿಮಿಟೇಷನ್ ಬಗ್ಗೆ, ಚುನಾವಣಾ ಕ್ಷೇತ್ರಗಳ ಗಡಿಗಳನ್ನು ನಿರ್ಧರಿಸುವುದರ ಬಗ್ಗೆ ಮಾತಾಡುತ್ತೆ ಉದ್ದೇಶ. ಅದಾದ ನಂತರ ಮತದಾರರ ಅರ್ಹತೆಗಳು, ಮತದಾರರಾಗಲು ಇರಬೇಕಾದ ಅರ್ಹತೆಗಳನ್ನು ನಿರ್ಧರಿಸುವುದು. ನೆಕ್ಸ್ಟ್ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು ಮತ್ತು ಪರಿಷ್ಕರಿಸುವುದು. ಇದಿಷ್ಟು 1950ರ ಜನಪ್ರತಿನಿಧಿಗಳ ಕಾಯ್ದೆ. ಅದರ ಮೂಲ ಉದ್ದೇಶ ಏನಂತಂದ್ರೆ ಸೀಟುಗಳ ಹಂಚಿಕೆ ಮಾಡೋದು. ಇದು ಚುನಾವಣೆ ವ್ಯವಸ್ಥೆಯ ಅಡಿಪಾಯಗಳಲ್ಲಿ ಬರುತ್ತೆ ಇದು. ಓಕೆನಾ, ಸೀಟುಗಳ ಹಂಚಿಕೆ ಮಾಡೋದು, ಕ್ಷೇತ್ರಗಳ ಮರುವಿಂಗಡಣೆ, ಮತದಾರರ ಅರ್ಹತೆ, ಮತದಾರರ ಪಟ್ಟಿ ಬಗ್ಗೆ ಮಾತಾಡುತ್ತೆ. ಹಾಗಾದ್ರೆ ಕ್ವಶನ್ ಬಂದಿರೋದು ವಿಭಾಗ 20ರ ಬಗ್ಗೆ. ಓಕೆನಾ, ಇದರಲ್ಲಿ ಕೇಳಿದಾನೆ ಇಲ್ಲಿ ನೋಡು, ಸೆಕ್ಷನ್ 20 ಬಗ್ಗೆ ಕೇಳಿದಾನೆ. ಹಾಗಾಗಿ ನಾನು ಅದರ ಬಗ್ಗೆ ಮಾತಾಡ್ತೀನಿ. ಈ ವಿಭಾಗವು ಒಬ್ಬ ವ್ಯಕ್ತಿಯನ್ನು ಒಂದು ಕ್ಷೇತ್ರದ ಮತದಾರ ಎಂದು ಪರಿಗಣಿಸಲು ಅವರು ಇಲ್ಲಿ ಹೇಗೆ ವಾಸಿಸಿರಬೇಕು ಎಂಬುದರ ಬಗ್ಗೆ ವಿವರಿಸುತ್ತದೆ. ಓಕೆನಾ, ಈ ಆಕ್ಟ್ ನಿಮಗೆ 1950 ಆಕ್ಟ್ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಿದ್ದಾನೆ ಅವನು. ಸಾಮಾನ್ಯ ನಿಯಮ ಏನಿದೆ, ಒಬ್ಬ ವ್ಯಕ್ತಿ ಕೇವಲ ಒಂದು ಮನೆಯನ್ನು ಹೊಂದಿರುವುದರಿಂದ, ಅಲ್ಲಿ ಜಮೀನು ಇರುವುದರಿಂದ ಅಲ್ಲಿನ ನಿವಾಸಿ ಆಗುವುದಿಲ್ಲ. ಎಕ್ಸಾಂಪಲ್ ಆಗಿ ನಾನು ಬೆಂಗಳೂರಲ್ಲಿ ಇದ್ದೀನಿ. ಅದೇ ನಾನು ಇವಾಗ ಏನಾದ್ರು ಗುಲ್ಬರ್ಗದಲ್ಲಿ ಅಲ್ಲೊಂದು ಮನೆಗೆ ಮಾಡಿ ಅಲ್ಲಿ 10 ಎಕರೆ ಜಮೀನ್ ಇತ್ತಂದ್ರೆ ನಾನು ಇವಾಗ ಗುಲ್ಬರ್ಗದವನ್ ಆಗೋದಿಲ್ಲ. ಬಟ್ ಏನಂತಂದ್ರೆ ಈಗ ಬೆಂಗಳೂರಲ್ಲೇ ವಾಸ ಇರ್ಬೇಕು. ಅಲ್ಲಿ ಏನ್ ಹೇಳ್ತಿದ್ರೆ ವಾಸ್ತವವಾಗಿ ವಾಸಿಸಿರ್ಬೇಕು, ಅವರನ್ನ ನಾವು ಸಾಮಾನ್ಯವಾಗಿ ಅಲ್ಲಿರುವವರು ಅಂತ ಕರಿತೀವಿ ಅಂತ ಹೇಳ್ತಾರೆ. ಈಗ ಸುಮ್ನೆ ನಾವು ಬೇರೆ ಬೇರೆ ಕಡೆ ಮಾಡ್ಕೊಂಡಿರ್ತಾರೆ, ಜಮೀನು ಅಲ್ಲೇ ಮಾಡಿರ್ತಾರೆ, ಮನೆ ಕೂಡ ಮಾಡಿರ್ತಾರೆ, ಅವ್ರು ವಾಸ್ತವವಾಗಿ ಅಲ್ಲಿರಲ್ಲ. ಬಟ್ ನೇಟಿವ್ ಅಂತ ಒಂದ್ ಪ್ಲೇಸ್ ಇರುತ್ತೆ, ಅಲ್ಲಿ ಅವ್ರಿಗೆ ಓಟು ಎಲೆಕ್ಷನ್ ಹಾಕೋದು ಅದ್ರಲ್ಲಿ ಪ್ರೊಸೆಸ್ ಅಲ್ಲೇ ಇರುತ್ತೆ. ಆ ರೀತಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಕೇವಲ ಒಂದು ಮನೆ ಹೊಂದಿದ ಅಥವಾ ಜಮೀನು ಇರುವುದರಿಂದ ಅಲ್ಲಿನ ನಿವಾಸಿ ಆಗುವುದಿಲ್ಲ, ಅವರು ಅಲ್ಲಿಯೇ ವಾಸ್ತವವಾಗಿ ವಾಸಿಸುತ್ತಿರಬೇಕು ಅಂತವ್ರು ಅಲ್ಲಿರ್ಬೇಕು, ಅವ್ರಿಗೆ ಸಾಮಾನ್ಯ ನಿವಾಸಿ ಅಂತ ಕರಿತೀವಿ ಅಂತ ಹೇಳ್ತದೆ 20ನೇ ವಿಭಾಗ, 20ನೇ ಸೆಕ್ಷನ್. ನೆಕ್ಸ್ಟ್ ವಿನಾಯಿತಿ ಏನಿದೆ, ಸಶಸ್ತ್ರ ಪಡೆಗಳ ಸದಸ್ಯರು ಮತ್ತು ವಿದೇಶದಲ್ಲಿರುವ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯದ ಕಾರಣ ಬೇರೆ ಕಡೆ ಇದ್ದರು. ಈಗ ಸಶಸ್ತ್ರ ಪಡೆಗಳ ಸದಸ್ಯರು ಅವರು ದೇಶ ಕಾಯಕಂತ ಬೇರೆ ಕಡೆ ಇರ್ತಾರೆ. ಆಮೇಲೆ ವಿದೇಶದಲ್ಲಿರುವ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯದ ಕಾರಣ ಅವರು ಕೂಡ ಬೇರೆ ದೇಶದಲ್ಲಿ ಇರ್ತಾರೆ. ಅವರನ್ನು ಅವರ ಮೂಲ ಕ್ಷೇತ್ರದ ಸಾಮಾನ್ಯ ನಿವಾಸಿ ಎಂದು ಕಾನೂನುಬದ್ಧವಾಗಿ ಅವರನ್ನ ಪರಿಗಣಿಸಲಾಗುತ್ತದೆ ಅಂತ. ಇವ್ರಿಗೆ ಎಕ್ಸೆಪ್ಷನ್ ಐತೆ, ಇವ್ರಿಗೆ ಪ್ರಾವಿಷನ್ಸ್ ಐತೆ. ಇವ್ರಿಗೆ ಅಷ್ಟೇ, ಯಾರಿಗೆ? ಸಶಸ್ತ್ರ ಪಡೆಗಳಿಗೆ ಮತ್ತು ಬೇರೆ ದೇಶದಲ್ಲಿರುವ ಸರ್ಕಾರಿ ನೌಕರರಿಗೆ. ಓಕೆನಾ. ನೆಕ್ಸ್ಟ್ ವಿಭಾಗ 16 ಏನ್ ಮಾತಾಡುತ್ತೆ, ಬಟ್ ಅಲ್ಲಿ ಕ್ವಶನ್ 20 ಕೇಳಿದಾನೆ ಮಾತ್ರ. 16 ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಮತದಾರರ ಅನರ್ಹತೆ ಬಗ್ಗೆ ಮಾತಾಡುತ್ತೆ. ಇದು ವ್ಯಕ್ತಿಗಳ ಮತದಾರ ಪಟ್ಟಿಯಲ್ಲಿರುವ ಹೆಸರು ನೋಂದಾಯಿಸಲು ಅರ್ಹರಲ್ಲ ಎಂಬುದನ್ನು ಇದು ತಿಳಿಸುತ್ತದೆ. ಭಾರತದ ನಾಗರಿಕನಲ್ಲದವನ ಬಗ್ಗೆ ಹೇಳುತ್ತದೆ. ವಿಕೃತ ಮನಸ್ಸಿನವರು ಎಂದು ನ್ಯಾಯಾಲಯ ಘೋಷಿಸಲ್ಪಟ್ಟವರು ಕೂಡ ಇದರ ಅಂಡರಲ್ಲಿ ಬರ್ತಾರೆ. ಅವರು ಅನರ್ಹತೆ, ಅವರು ಡಿಸ್ಕ್ವಾಲಿಫಿಕೇಶನ್ ಆಗ್ತಾರೆ. ಆಮೇಲೆ ಚುನಾವಣಾ ಭ್ರಷ್ಟರು ಅಪರಾಧಗಳ ಕಾರಣದಿಂದ ಮತದಾನದ ಹಕ್ಕಿನಿಂದ ವಂಚಿತರಾದರೂ ಕೂಡ ಅನರ್ಹತೆ ಮಾಡಲಾಗುತ್ತದೆ. ನೆಕ್ಸ್ಟ್ ವಿಭಾಗ 27 ಇದು ವಿಧಾನ ಪರಿಷತ್ತಿನ ಚುನಾವಣಾ ಪದವೀಧರರು ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ ಮತದಾರರಾಗಲು ಇರಬೇಕಾದ ಅರ್ಹತೆಗಳ ಬಗ್ಗೆ ವಿವರಿಸುವುದಾದಂತಂದ್ರೆ ವಿಭಾಗ 27. ಯಾಕೆ ಇವನ್ನ ಫೋಕಸ್ ಆಗಿ ಹೇಳಿದಂತಂದ್ರೆ ಎಕ್ಸಾಮ್ ಅಲ್ಲಿ ಇವಾಗ 20ರ ಬಗ್ಗೆ ಬಂದಿದೆ. ಓಕೆನಾ, 20ನೇ ಸೆಕ್ಷನ್ ಬಗ್ಗೆ ಬಂದಿದೆ. ಇದು ಇಂಪಾರ್ಟೆಂಟ್. ವಿಧಾನ ಪರಿಷತ್ ಬಗ್ಗೆನೂ ಕೂಡ 27ನೇ ಸೆಕ್ಷನ್ ಬಗ್ಗೆ ಬರ್ಬೋದು ಅನ್ನೋ ಮುಂದಾಲೋಚನೆಯಿಂದ, 16ರ ಡಿಸ್ಕ್ವಾಲಿಫಿಕೇಶನ್ ಬರ್ಬೋದು ಅನ್ನೋ ಮುಂದಾಲೋಚನೆಯಿಂದ ಹೇಳಿರೋದು. ನೆಕ್ಸ್ಟ್ ಪ್ರಮುಖ ಜನಪ್ರತಿಗಳ ಕಾಯ್ದೆ ಯಾವ್ಯಾವಿದಾವೆ? 1950ರಲ್ಲಿ ಇದು ಚುನಾವಣೆಗೂ ಮುನ್ನ ನಡೆಯುವ ಸಿದ್ಧತೆಗಳಿಗೆ, ಕ್ಷೇತ್ರಗಳು, ಮತದಾರ ಪಟ್ಟಿಗೆ ಸಂಬಂಧಿಸಿದೆ. ನೆಕ್ಸ್ಟ್ 1951ರ ಕಾಯ್ದೆ ಇದು ಚುನಾವಣೆಯ ನಂತರ ನಡೆಯುವ ಪ್ರಕ್ರಿಯೆಗಳಿಗೆ, ಚುನಾವಣೆ ನಡೆಸುವುದು, ಅಭ್ಯರ್ಥಿಗಳ ಅರ್ಹತೆ, ಚುನಾವಣೆಯ ವಿವಾದಗಳ ಬಗ್ಗೆ ಮಾತಾಡೋದು ಯಾವುದಂದ್ರೆ 1951ನೇ ಕಾಯ್ದೆ. ಇಷ್ಟೊತ್ತು ಹೇಳಿದೆ, 20ರ ಬಗ್ಗೆ ಹೇಳಿದೆ. ಸಶಸ್ತ್ರ ಪಡೆಗಳ ಬಗ್ಗೆ ಪ್ರಾವಿಷನ್ಸ್ ಇದೆ. ವಿದೇಶದಲ್ಲಿ ಸರ್ಕಾರಿ ನೌಕರರಿಗೂ ಕೂಡ ಪ್ರಾವಿಷನ್ಸ್ ಇದೆ. ಇಲ್ಲಿ 180 ದಿನಗಳ ಅಂತ ಕೊಟ್ಟಿದಾರಲ್ಲ, ಇದು ಯಾವುದೇ ತೆರಿಗೆ ಇಲಾಖೆಯಲ್ಲಿ ನಿವಾಸಿ ಎಂದು ಗುರುತಿಸಲು ಲೆಕ್ಕ ಹಾಕಲಾಗುತ್ತದೆ. ಆದರೆ ಮತದಾನದ ಹಕ್ಕಿಗಾಗಿ ಅಂತಹ ಯಾವುದೇ ನಿರ್ದಿಷ್ಟ ದಿನಗಳು ಅಂತ ಕಟ್ಟುನಿಟ್ಟಾಗಿ ನಿಯಮ ಇಲ್ಲ.
ಹಾಗಾಗಿ ಈ ಆಪ್ಷನ್ ಅನ್ನ ನಾನು ಕ್ವಶನ್ ಅಲ್ಲಿ ಅದು ರಾಂಗ್ ಅಂತಂದು ಹೇಳಿದೆ. ಯಾಕೆ ರಾಂಗ್ ಅಂತಂದು ಕೂಡ ನಿಮಗೆ ಗೊತ್ತಿರ್ಬೇಕು, ಯಾಕೆ ರಾಂಗ್ ಹೇಳಿದೀವಿ ಅಂತಂದು. ಸುಮ್ನೆ ಅದು ರಾಂಗ್ ಅಂತ ಹೇಳ್ಕೊಂಡು ನನಗಷ್ಟೇ ಗೊತ್ತಾದ್ರೆ ನೀವು ಎಕ್ಸಾಮ್ ಬರೆಯೋರು, ನಿಮಗೂ ಕೂಡ ಅದು ಗೊತ್ತಾಗ್ಬೇಕು ಯಾಕೆ ರಾಂಗು ಅಂದ್ರೆ. ಬೇರೆ ಅದಕ್ಕೆ ಡೇಸ್ ಏನಾದ್ರು ಚೇಂಜಸ್ ಇದೆನೋ, ಈಗ 180 ಇಲ್ಲ ಅದು 190 ಅದಕ್ಕೆ 180 ಅಂತಂದು ರಾಂಗ್ ಮಾಡಿದ್ರು, ಅಥವಾ ಆ ಡೇಸ್ ಅಂತಾನು ಆ ನಿರ್ದಿಷ್ಟ ದಿನಗಳಂತಾನು ನಿಯಮ ಇಲ್ವೋ ಅಂತ ನಿಮಗೆ ಕ್ಲಾರಿಫೈ ಆಗ್ಲಿ ಅನ್ನೋ ದೃಷ್ಟಿಯಿಂದ, ನಿಮಗೆ ನೋಟ್ಸ್ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಡೀಟೇಲ್ ಆಗಿ ನೋಟ್ಸ್ ಅನ್ನ ಹಾಕಿರ್ತೀವಿ ಇದರಲ್ಲಿ. ಓಕೆ, ಐ ಹೋಪ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್, ಇವಾಗ ಅದು ಕ್ವಶನ್ ಅಲ್ಲಿ 5 ಆಪ್ಷನ್ ಬಂದಿದ್ವಲ್ಲ, ಅದ್ರ ಬಗ್ಗೆನೇ ಇರೋದಿದು. ಓಕೆನಾ, ಆರ್ಮ್ಡ್ ಫೋರ್ಸ್ ಅದ್ರ ಬಗ್ಗೆ ಇದೆ, ಗೌರ್ಮೆಂಟ್ ಎಂಪ್ಲಾಯ್ಡ್ದು, ಆರ್ಮ್ಡ್ ಪೊಲೀಸು, ಪರ್ಸನ್ ವಿತ್ ಇಂಡಿಯನ್ ಪಾಸ್ಪೋರ್ಟ್ ಅವ್ರಿಗೆ ನಾಟ್ ಆಟೋಮೆಟಿಕ್ಲಿ ಇರಲ್ಲ ಅದು. ಆಮೇಲೆ 180 ಡೇಸ್ ಅಂತ ಹೇಳಿದ್ರೆ ಈ ಕ್ರೈಟೇರಿಯಾ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಇದರಲ್ಲಿ. ಓಕೆನಾ, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ ಹೋದಾದ್ರೆ, ಇದು ಇಂಪಾರ್ಟೆಂಟ್, ಇದು ಕ್ವಶನ್ಸ್ ಬರಲೇಬೇಕಾಗಿರುವ ಕ್ವಶನ್ಸ್ ಇದು. ಓಕೆನಾ, MG ನರೇಗಾವನ್ನ ರಿನೇಮ್ ಮಾಡಿದ್ರು, ಆ ರಿನೇಮ್ ಮಾಡಿರೋ ದೃಷ್ಟಿಯಿಂದ ಈ ಕ್ವಶನ್ಸ್ ಬಂದಿದೆ. ಏನ್ ಕೇಳಿದಾನೆ, ವಿಕಸಿತ್ ಭಾರತ್. ಓಕೆನಾ, VBG ರಾಮ್ಜಿ ಅಂತ ಏನ್ ಓದ್ತೀವಿ, ವಿಕಸಿತ್ ಭಾರತ್, ವಿಕಸಿತ್ ಭಾರತ್ ಜಿ ರಾಮ್ಜಿ ಮಸೂದೆಯ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಕೇಳಿದನ. ರೈಟ್, ಇನ್ಕರೆಕ್ಟ್ ಹೇಳಿದಾನೆ. VBG ರಾಮ್ಜಿ ಬಗ್ಗೆ ಕೇಳ್ತಿದ್ದಾನೆ ಅಂತ ಅಂದ್ರೆ ಇದು ಅಪ್ಡೇಟ್ ಆಗಿದೆ. ನಿಮಗೆ VBG ರಾಮ್ಜಿ ಬಗ್ಗೆ ನೀವು ಓದ್ಕೊಂಡ್ರೆ ಮಾತ್ರ ಇದನ್ನ ಆನ್ಸರ್ ಮಾಡಕ್ ಬರುತ್ತೆ. ಮ್ಯಾಕ್ಸಿಮಮ್ ಹುಡುಗರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇದನ್ನ ನರೇಗಾ ಓದ್ಕೊಂಡು ಹೋಗ್ತಾರೆ, ಅದರದ್ದು ಅಪ್ಡೇಷನ್ ಏನಂತ ಗೊತ್ತಾಗದೆ ಹೋದಾಗ ನರೇಗಾದ ಅದ್ರ ರಿಲೇಟೆಡ್ ನೀವು ಆನ್ಸರ್ ಮಾಡ್ಕೊಂಡು ಹೋದ್ರೆ ಕ್ವಶನ್ ಕಂಪ್ಲೀಟ್ ಆಗಿ ರಾಂಗ್ ಆಗುತ್ತೆ. ಒಂದೇ ಆಪ್ಷನ್ ಅಲ್ಲೇ ನಿಮ್ಗೆ ಎತ್ತಾಕ್ಬಿಡ್ತಾನೆ. ಹೆಂಗಂತಂದ್ರೆ, ಪ್ರತಿ ಕುಟುಂಬಕ್ಕೆ 125 ದಿನಗಳ ಕೂಲಿ ಕೆಲಸವನ್ನ ಖಾತ್ರಿಪಡಿಸುವುದು ಅಂತ. ಇಲ್ಲಿ ನರೇಗಾದಲ್ಲಿ 100 ಡೇಸ್ ಅಂತ ಓದಿರ್ತೀವಿ. ಓಕೆನಾ, ಇಲ್ಲಿ 125 ಅಂತ ಅಂದ ತಕ್ಷಣ ಇದೇ ರಾಂಗ್ ಇದೆ ಅಂತಂದು ನೀವು ಒಂದೇ ಆಪ್ಷನ್ ರಾಂಗ್ ಅಂತ ಹೇಳ್ಕೊಂಡು ಹೋಗ್ತೀರಾ. ಓಕೆನಾ, ಒಂದೇ ಆಪ್ಷನ್ ರಾಂಗ್ ಅಂತ ಹೇಳಿದ ತಕ್ಷಣ ನಿಮಗೆ ಈಗ ಆಪ್ಷನ್ 1 ಆಗ್ಬೇಕು ಅಥವಾ 2 ಆಗ್ಬೇಕು. ಯಾಕಂದ್ರೆ ಆಪ್ಷನ್ 1 ಇದರಲ್ಲೂ ಇದೆ, ಅವನು ಕೇಳಿರೋದು ಯಾವ್ದು ರಾಂಗ್ ಅಂತ ಕೇಳಿದಾನೆ. ಇವು ಎರಡರಲ್ಲೇ ನೀವು 50-50 ಚಾನ್ಸಸ್ ಇದೆ, ಏನೋಡ್ ತಿಕ್ಕಾಡ್ಕೊಂಡು ಅದರಲ್ಲಿ ರೈಟ್ ಆಗ್ಬಿಡ್ತಾರೆ. ಬಟ್ 125 ದಿನಗಳ ಕೂಲಿ ಖಾತ್ರಿಪಡಿಸುವುದು ಅಂತ ಹೇಳಿರೋದು ಇದು ರೈಟ್. ಒಂದೇ ಆಪ್ಷನ್ ಇಸ್ ರೈಟ್. ಯಾಕಂತ ಹೇಳ್ತೀನಿ, ಒಂದೇ ಆಪ್ಷನ್ ಯಾಕೆ ರೈಟ್ ಅಂತಂದ್ರೆ VBG ರಾಮ್ಜಿಯಲ್ಲಿ ಅದನ್ನ ಅಪ್ಡೇಟ್ ಮಾಡಿದ್ದಾರೆ, 100ರಿಂದ 125 ದಿನ ಮಾಡಿದ್ದಾರೆ, 125 ದಿನ ಮಾಡಿದ್ದಾರೆ. ಓಕೆನಾ, ಹಾಗಾದ್ರೆ ಒಂದೇ ಆಪ್ಷನ್ ರಾಂಗ್. ಹಾಗಾದ್ರೆ 1 ಮತ್ತು 2 ಆಪ್ಷನ್ ಅನ್ನ ನಾನು ತೆಗೆದಾಕ್ತೀನಿ. ಈಗ ನಾನು ಯಾವ್ಯಾವ ಆಪ್ಷನ್ ನೋಡ್ಬೇಕು, 5 ನೋಡ್ಬೇಕು. ಓಕೆನಾ, 5 ನೋಡ್ಬೇಕಂದ್ರೆ 5 ಪಕ್ಕ ನನಗೆ ರಾಂಗ್ ಆಗ್ಬೇಕು, ರಾಂಗ್ ಆಗೇ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ರಾಂಗ್ ಕೇಳಿದಾನೆ, ಇಲ್ಲೂ ಕೂಡ ರಾಂಗ್ ಇದೆ, ಇಲ್ಲಿ ಕೂಡ ರಾಂಗ್ ಇದೆ. ಈಗ 5ನೇ ಆಪ್ಷನ್ 100% ರಾಂಗ್ ಆಗ್ಬೇಕು ನನಗೆ. ಹಾಗಾದ್ರೆ 5ನೇ ಆಪ್ಷನ್ ನೋಡೋದೇ ಇಲ್ಲ. ಈ 3ನೇ ಆಪ್ಷನ್ ಮತ್ತೆ 4ನೇ ಆಪ್ಷನ್ ಇವೆರಡರಲ್ಲಿ ಯಾವ್ದು ರಾಂಗ್ ಅಂತ ನೋಡ್ತೀನಿ. ಓಕೆನಾ, 3 ಮತ್ತು 4 ಇವೆರಡರಲ್ಲಿ ಯಾವ್ದು ರಾಂಗ್ ಅಂತ ನೋಡ್ತೀನಿ. 4ನೇ ಆಪ್ಷನ್ ನೋಡ್ತೀನಿ ಫಸ್ಟ್. ಹೆಚ್ಚಿನ ರಾಜ್ಯಗಳು ಕೂಲಿ ವೆಚ್ಚದ ಹಂಚಿಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅನುಪಾತ 60:40 ಅನ್ನ ಅನುಪಾತದಲ್ಲಿ ಕೊಡಲಾಗ್ತದೆ. ಇದು ಕೂಡ ರೈಟು. 60-40 ಮಾಡಿದರೆ ಬಿಫೋರ್ ನರೇಗಾದಲ್ಲಿ ಏನಿತ್ತು, 100% ಸೆಂಟ್ರಲಿ ಸ್ಪಾನ್ಸರ್ಡ್ ಇತ್ತು. ಓಕೆನಾ, ಸೆಂಟ್ರಲಿ ಸ್ಪಾನ್ಸರ್ಡ್ ಇತ್ತು ಅವಾಗ. ಬಟ್ ಇದು VBG ರಾಮ್ಜಿ ಮಾಡಿದ ನಂತರ ಇದನ್ನ 60-40 ಮಾಡಿದರೆ, ಅದು ಕೂಡ ನೆನಪಿರ್ಲಿ ನಿಮ್ಗೆ. ಅಂದ್ರೆ ಆಪ್ಷನ್ 4 ಇಸ್ ಅ ರಾಂಗ್ ಆನ್ಸರ್. ಆಪ್ಷನ್ 4 ಇಸ್ ಅ ರಾಂಗ್. ಆಪ್ಷನ್ 4 ರಾಂಗ್ ಅಂತಂದ್ರೆ ಆಟೋಮೆಟಿಕ್ಲಿ 5 ಇಲ್ಲಿ ಆಟೋಮೆಟಿಕ್ಲಿ ಕೊಟ್ಬಿಟ್ಟಿದ್ದಾನೆ. 5ನೇ ಆಪ್ಷನ್ ಓದೋ ಅವಶ್ಯಕತೆನೇ ಇಲ್ಲ ನಿಮಗೆ, ಅವನೇ ರಾಂಗ್ ಅಂತ ಕೊಟ್ಬಿಟ್ಟಿದ್ದಾನೆ. ಈಗ ಆಪ್ಷನ್ 4 ಅಂದ್ರೆ ಆಪ್ಷನ್ 4 ಮತ್ತು 5 ಹೇಳಿಕೆಗಳು ರಾಂಗ್ ಆಗ್ಬೇಕು. ಬಟ್ ಕ್ವಶನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಇವಾಗ ಈ ಆಪ್ಷನ್ ಇದ್ಯಾವ್ದು ರಾಂಗ್, ಸಾರಿ ಇದು ರೈಟ್ ಆಗುತ್ತೆ. ಇದು ಸಾರಿ ಆಪ್ಷನ್ 4ನೇ ಆಪ್ಷನ್ ರೈಟ್, ಇದು 4ನೇ ಆಪ್ಷನ್ ರೈಟ್. ಹಾಗಾದ್ರೆ ಇದರಲ್ಲಿ 4ನೇ ಆಪ್ಷನ್ ಇಲ್ಲ. ಹಾಗಾದ್ರೆ ಇದನ್ನ ತೆಗೆದಾಕಿ ಆಪ್ಷನ್ 3 ರೈಟ್ ಆಗ್ಬೇಕು. ಆದ್ರೆ ಬೇಡಿಕೆ ಆಧಾರಿತ ಅನುದಾನ ಸಹಾಯ ಅಂತ ಕೊಡ್ತಾನೆ, ಇದು ರೈಟ್. ಇದರಲ್ಲಿ ಬಹಳ ಕನ್ಫ್ಯೂಷನ್ ಇದೆ ಈ ಕ್ವಶನ್ ನಲ್ಲಿ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ MG ನರೇಗಾದ ಮೂಲಕ ಆನ್ಸರ್ ಮಾಡೋದಾಯ್ತಂದ್ರೆ ಆ ದೃಷ್ಟಿ ಇಟ್ಕೊಂಡು ನೋಡಿದ್ರೆ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಇದನ್ನ 100 ಇರದ 125 ಮಾಡಿದ್ರೆ ನಮಗೆ ಒಂದೇ ಆಪ್ಷನ್ ರೈಟ್ ಆಗ್ಬಿಡುತ್ತೆ, 4ನೇದು ರಾಂಗು. ಓಕೆನಾ, 4ನೇದು ಕೂಡ ರಾಂಗ್ ಆಗ್ಬಿಡುತ್ತೆ ಒಂದೇ ನರೇಗಾದ ಮೂಲ ನೋಡ್ಕೊಂಡ್ರೆ. ಬಟ್ ಇಲ್ಲಿ VBG ರಾಮ್ಜಿ ಅಂತ ಕೊಟ್ಟಿದ್ದಾನ ಅವನು, ಹಂಗ್ ಕೊಟ್ಟಿದ್ರೆ ಇದಕ್ಕೆ ಆನ್ಸರ್ ಸಿಗ್ತಿಲ್ಲ ಇದರಲ್ಲಿ. ಓಕೆನಾ, VBG ರಾಮ್ಜಿ ಅಂತ ನೋಡ್ಕೊಂಡ್ರೆ ಎಲ್ಲ ಹೇಳಿಕೆಗಳು ಕೂಡ ರೈಟ್ ಆಗ್ತವೆ. ಸೀಮಿತ ಕಾರ್ಯತಂತ್ರದ ಗಮನದಲ್ಲಿರಿಸಿಕೊಂಡು ಬಹು ಆಯಾಮದ ಮತ್ತು ಚದುರಿದ ವಿಭಾಗಗಳಲ್ಲಿ ಕೆಲಸ, ಇದು ಒಂದು ಆಪ್ಷನ್ 5th ಒಂದು ಮಾತ್ರ ನಾವು ತೆಗಿಯೋಕೆ ಚಾನ್ಸಸ್ ಇರುತ್ತೆ. 5th ಒಂದು ತೆಗಿಯೋಕೆ ಈಗ ಆಪ್ಷನ್ 3 ಆಗ್ಬೇಕು, ಆಪ್ಷನ್ 4 ಆಗ್ಬೇಕು.
ಆದ್ರೆ ಇಲ್ಲಿ 4 ಏನಾರ ತೆಗೆದ್ವಿ ಅಂದ್ರೆ 4ನೇ ಆಪ್ಷನ್ ಕೂಡ ನಾವು ರಾಂಗ್ ಅಂತ ಹೇಳ್ಬೇಕಾಗುತ್ತೆ. 4ನೇ ಆಪ್ಷನ್ ರಾಂಗ್ ಅಂತ ಹೇಳಕ್ ಚಾನ್ಸ್ ಇಲ್ಲ, ಯಾಕಂದ್ರೆ 60-40 ಇದು ಕರೆಕ್ಟ್ ಇದೆ ರೂಲ್. ಮತ್ತೆ ಇಲ್ಲಿ 3ನೇ ಆಪ್ಷನ್ ಹೇಳಿದೆ ಬೇಡಿಕೆ ಆಧಾರಿತ ಧನ ಸಹಾಯ ಅಂತ, ಬೇಡಿಕೆ ಆಧಾರಿತ ಧನ ಸಹಾಯ ಅಂತ. ಡಿಮ್ಯಾಂಡ್ ಬೇಸ್ಡ್ ಫಂಡಿಂಗ್ ಇದು ಕೂಡ ರೈಟ್, ಡಿಮ್ಯಾಂಡ್ ಬೇಸ್ಡ್ ಫಂಡಿಂಗ್ ರೈಟ್ ಇದೆ, ಇದು ಕೂಡ ರೈಟ್ ಇದೆ. ಅಂದ್ರೆ ಇದಕ್ಕೆ ಆನ್ಸರ್ ಸರಿ ಸಿಕ್ತಿಲ್ಲ ಇದಕ್ಕೆ. ಓಕೆನಾ, ವಿ ರಾಮ್ಜಿ ಮೂಲಕ ನೋಡ್ಬೇಕು, ನರೇಗದ ಮೂಲಕ ನೋಡ್ಬೇಕಂತ ಬಹಳ ಕನ್ಫ್ಯೂಷನ್ ಇದೆ ಈ ಕ್ವಶನ್ಸ್. ಓಕೆ, ಹಾಗಾದ್ರೆ ನಾನೀಗ ಇದಕ್ಕೆ ರೈಟ್ ಆನ್ಸರ್ 1 ಅಂತ ಹಾಕೊಂಡು ಹೋಗ್ತೀನಿ. 1 ಮತ್ತು 4 ಅಂತಂದು ಇನ್ಕರೆಕ್ಟ್. MG ನರೇಗಾದ ಪ್ರಕಾರ ನೋಡಿದ್ರೆ 100 ಡೇಸ್ ಇರಬೇಕು, ಬಟ್ ಇಲ್ಲಿ 125 ಕೊಟ್ಟಿದ್ದಾನೆ. 125 ವಿ ರಾಮ್ಜಿ ಪ್ರಕಾರ ನೋಡಿದ್ರೆ 125, ಅಲ್ಲಿ 25 ಡೇಸ್ ನ ಇನ್ಕ್ರೀಸ್ ಮಾಡಿದ್ದಾನೆ. ಯಾಕೆ ಏನಂತ ಕಂಪ್ಲೀಟ್ ಆಗಿ ನಾನು ಅನಾಲಿಸಿಸ್ ಮಾಡ್ತೀನಿ ಇವಾಗ. ಓಕೆ, ಇಲ್ಲಿ ನೋಡ್ರಿ ವಿ ರಾಮ್ಜಿದ ಹಿನ್ನೆಲೆ ಏನು, ಇದು ಸಪ್ರೇಟ್ ಇದು ಒಂದು ವಿಡಿಯೋನ ಮಾಡಿದ್ದೆ ನಾನು. ವಿ ರಾಮ್ಜೆ ಅದು ಮುಂದುವರೆದಾಗಿ ನರೇಗಾ ಇದ್ದದ್ದು ವಿ ರಾಮ್ಜಿ ಅದ್ರದ್ದು ಏನೇನು ರೀನೇಮ್ ಆಯ್ತು ಅಂತಂದ ಬಗ್ಗೆ ನೋಡೋಣ. ಈಗ ಏನಿದೆ, 1976ರಲ್ಲಿ ಮಹಾರಾಷ್ಟ್ರ ಮಾದರಿ ಪರಿಕಲ್ಪನೆಯಲ್ಲಿ ಮಹಾರಾಷ್ಟ್ರದ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಇದು ಸ್ಟಾರ್ಟ್ ಆಗುತ್ತೆ. ಅಂದಿನ ಪ್ರಧಾನಿ 1991ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಂತಹ ಯೋಜನೆ ತರಬೇಕಂತಂದು ಹೇಳ್ತಾರೆ. ಈಗ ಯಾಕೆ ನಾನು ಸ್ಪೀಡ್ ಹೋಗ್ತಿದ್ದೀನಿ ಅಂತ ಅಂದ್ರೆ, ಕಳೆದ 16 ಕ್ಲಾಸು ಬ್ಯಾಚಸ್ ಅಲ್ಲಿ ಏನ್ ಹೇಳಿದ್ದೀನಿ ಅಲ್ವಾ, ಇದು ಆಲ್ರೆಡಿ 2-3 ಸರಿ ಆಲ್ರೆಡಿ ರಿಪೀಟ್ ಆಗಿರೋದ್ರಿಂದ ನಾನು ಇಲ್ಲಿ ಸ್ಪೀಡ್ ಆಗಿ ಹೋಗ್ತೀನಿ. ಓಕೆ, ಆಮೇಲೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಬರುತ್ತೆ 1980ಯಲ್ಲಿ. ಅದಾದ್ಮೇಲೆ ಅದು ಜಾರಿಯಾಗಿದ್ದು ಅಕ್ಟೋಬರ್ 1980ಯಲ್ಲಿ. ಅದಾದ್ಮೇಲೆ ಮುಖ್ಯ ಉದ್ದೇಶ ಇದ್ರದ್ದು ಏನಂತಂದ್ರೆ ಹೆಚ್ಚುವರಿ ಉದ್ಯೋಗ ಸೃಷ್ಟಿ ಮಾಡೋದು, ಆಮೇಲೆ ಆಸ್ತಿ ಸೃಜನೆ ಮಾಡೋದು, ಅದೆಲ್ಲ ಬೇಡ ನಮಗೆ. ಆಮೇಲೆ ವಿಕಾಸ ಏನೇ ಇದರಲ್ಲಿ ಇವ್ಯಾಲ್ಯೂಷನ್ ಆಗುತ್ತೆ ಅಂದ್ರೆ ಇದರಲ್ಲಿ NREP ಸ್ಟಾರ್ಟ್ ಆಗೋದು 1980ಯಲ್ಲಿ. ಆಮೇಲೆ NREP ಮತ್ತು ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 1980ರಲ್ಲಿ. ಈ ಯೋಜನೆಗಳು ವಿಲೀನಗೊಂಡು ಜವಾಹರ್ ರೋಜ್ಗಾರ್ ಯೋಜನೆ ಎಂದು ಹೆಸರಿಸಲಾಗುತ್ತದೆ. ನೆಕ್ಸ್ಟ್ ಇದು ಮುಂದೆ 2006ರಲ್ಲಿ ನರೇಗಾ ಅಂತಂದ ಇದಕ್ಕೆ ಜಾರಿಗೆ ಬರುತ್ತೆ 2006ರಲ್ಲಿ. ಓಕೆನಾ, NREP ನರೇಗಾ ಇದ್ರ ಡಿಫ್ರೆನ್ಸ್ ಏನಂತಂದ್ರೆ, NREP ಬಂದಿದ್ದು 1980ಯಲ್ಲಿ, ಇದೊಂದು ಕೇವಲ ಸರ್ಕಾರಿ ಯೋಜನೆ ಆಗಿತ್ತು. ಆದ್ರೆ ನರೇಗಾ 2006ರಲ್ಲಿ ಬಂದು ಇದು ಕಾನೂನುಬದ್ಧ ಹಕ್ಕಾಯ್ತು, ರೈಟ್ ಟು ವರ್ಕ್ ಆಯ್ತು ಇದು. ಓಕೆನಾ, ರೈಟ್ ಸಿಕ್ತು. ಆಮೇಲೆ ಗ್ಯಾರಂಟಿ ಅಂದ್ರೆ ಕೆಲಸ ಸಿಗುತ್ತಂತಂದ್ರೆ ಗ್ಯಾರಂಟಿ ಇಲ್ಲ ಯಾವ್ದ್ರಲ್ಲಿ, NREPಲಿ. ಆದ್ರೆ ನರೇಗಾದಲ್ಲಿ 100 ಡೇಸ್ ಪಕ್ಕ ನಿಮಗೆ ಕೆಲಸ ಕೊಡ್ತಿತ್ತು. ಆಮೇಲೆ ವೇತನ, ಆಹಾರ ಮತ್ತು ನಗದು ಎರಡೂ ಕೂಡ ಇತ್ತು ಯಾವ್ದ್ರಲ್ಲಿ, NREPಲಿ. ಅದೇ ನರೇಗಾದಲ್ಲಿ ಸಂಪೂರ್ಣ ನಗದು ಮೂಲಕ ಆಹಾರ ಮಾತ್ರ ಇತ್ತು. ಹಾಗಾದ್ರೆ 1980ರಲ್ಲಿ NREP ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಉದ್ಯೋಗ ಯೋಜನೆ ಆರಂಭವಾಯಿತು. ಹಾಗಾದ್ರೆ ನೆಕ್ಸ್ಟ್ 1989ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ, NREP ಮತ್ತು RLGP ವಿಲೀನಗೊಂಡು ಜವಾಹರ್ ರೋಜ್ಗಾರ್ ಯೋಜನೆ ಆಯಿತು. ನೆಕ್ಸ್ಟ್ 1999ರಲ್ಲಿ ಸಮಾರೂಪ ಗ್ರಾಮೀಣ ರೋಜ್ಗಾರ್ ಯೋಜನೆ ಬಡತನ ನಿರ್ಮೂಲನೆಗಾಗಿ ಮತ್ತಷ್ಟು ಸುಧಾರಣೆ ರೂಪ ತಗೊಂತು. ಆಮೇಲೆ 2006ರಲ್ಲಿ ನರೇಗಾ ಅಂತ ಮುಂದೆ ಬಂತು. ಆಮೇಲೆ 2009ರಲ್ಲಿ ಅದನ್ನ MG ನರೇಗಾ ಅಂತ ರೀನೇಮ್ ಮಾಡಿದ್ರು. ಅದಾದ್ಮೇಲೆ 2025-26ರಲ್ಲಿ ವಿ ರಾಮ್ಜೆ ಅಂತಂದು ಇದನ್ನ ಮತ್ತೆ ಮುಂದುವರೆದಾಗಿ ರೀನೇಮ್ ಮಾಡಿ ಸ್ವಲ್ಪ ಅಪ್ಡೇಟ್ ಮಾಡಿದ್ರು. ಇಲ್ಲಿ ವಿ ರಾಮ್ಜೆ ಆಗಿರೋದ್ರಿಂದ ಈ ಕರೆಂಟ್ ಅಫೇರ್ಸ್ ಥ್ರೂ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆನಾ, ಐ ಹೋಪ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಓಕೆನಾ, ನರೇಗಾ ಆಗಸ್ಟ್ 2005ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಅಂಗೀಕಾರವಾಯಿತು. ಅಧಿಕೃತ ಚಾಲನೆ 2006 ಫೆಬ್ರವರಿ 6ರಂದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಈ ಯೋಜನೆಗೆ ಚಾಲನೆ ನೀಡಿದರು. ಹಂತ ಹಂತವಾಗಿ ವಿಸ್ತರಣೆ ಮಾಡಿ 2006ರಲ್ಲಿ 200 ಜಿಲ್ಲೆಗಳು ಆರಂಭವಾಗಿದ್ದು 2008ರಲ್ಲಿ ಭಾರತದ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇದನ್ನ ವಿಸ್ತಾರ ಮಾಡಿದರು. ಮರುನಾಮಕರಣವನ್ನ ಅಕ್ಟೋಬರ್ 2, 2009ರಂದು ಗಾಂಧಿ ಜಯಂತಿಯ ದಿನವಂದು ಅದಕ್ಕೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಅಂದ್ರೆ ಗ್ಯಾರಂಟಿ, ಖಾತ್ರಿ ಅಂದ್ರೆ ಗ್ಯಾರಂಟಿ ಕೊಡ್ತೀವಿ ಅಂತ ಮುಂದುವರೆದು ಆಗಿ ಚೇಂಜಸ್ ಆಗುತ್ತೆ. ಯಾವಾಗ 2009ರಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ಸಾಕಾರಗೊಳಿಸಲು ಇದು ಜನರಿಗೆ ಗೌರವಯುತವಾದ ಬದುಕು ನೀಡಲು ಅವರ ಹೆಸರನ್ನು ಇಡಲಾಗಿದೆ ಅಂತಂದು ಕೂಡ ಹೇಳಿದ್ದಾರೆ. 2025-26ರಲ್ಲಿ ಇತ್ತೀಚಿನ ಅಪ್ಡೇಟ್ ಪ್ರಕಾರ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಎಂದು ಮರುನಾಮಕರಣ ಮಾಡಲು ಪ್ರಸ್ತಾಪಿಸುತ್ತೆ ಅದರಲ್ಲಿ ಸೆಂಟ್ರಲ್ ಅಲ್ಲಿ, ಬಟ್ ಅದನ್ನ ವಿ ರಾಮ್ಜೆ ಅಂತ ಮಾಡಿದ್ದಾರೆ. ಓಕೆನಾ, ಕೆಲಸದ ಗ್ಯಾರಂಟಿ ಪ್ರತಿ ಕುಟುಂಬಕ್ಕೆ 100 ದಿನಗಳು. ಯಾವುದರಲ್ಲಿ ಇದು ನರೇಗಾದ ಬಗ್ಗೆ ಮಾತಾಡ್ತಿದ್ದೇನೆ. 15 ದಿನಗಳ ಒಳಗೆ ಕೆಲಸ ಕೊಡ್ಬೇಕಿತ್ತು, 5 ಕಿಲೋಮೀಟರ್ ಒಳಗೆ ಕೆಲಸವನ್ನ ಕೊಡ್ಬೇಕು ಅವರು. ಆಮೇಲೆ 1/3 ಮಹಿಳೆಯರು ಇರ್ಬೇಕು, ಇವ್ರಿಗೆ ಅಕೌಂಟ್ಗೆ ಅಮೌಂಟ್ ಹಾಕ್ಬೇಕು. ಇದು ನರೇಗಾದ್ದು. ಹಾಗಾದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಆಕ್ಟ್ 2025 ವಿ ರಾಮ್ಜಿಯ ಏನೇನ್ ಚೇಂಜಸ್ ಆಗಿದೆ ಅಂತಂದ್ರೆ, 100ರಿಂದ 120 ದಿನಕ್ಕೆ ಏರಿಸಲಾಗಿದೆ. MG ನರೇಗಾದ ಬದಲಾಗಿ ವಿ ರಾಮ್ಜೆ ಅಂತ ಹೆಸರಿಟ್ಟಿದ್ದಾರೆ. 2047ರ ಹೊತ್ತಿಗೆ ವಿಕಸಿತ್ ಭಾರತ್ ಮಾಡುವ ಗುರಿಯೊಂದಿಗೆ ಇದನ್ನ ರಚಿಸಲಾಗಿದೆ. ಜಾಬ್ ಕಾರ್ಡ್ ಅವಧಿಯನ್ನು ಕೂಡ ಇದರಲ್ಲಿ ಮಾಡಿದ್ದಾರೆ, ಆದ್ರೆ ಜಾಬ್ ಕಾರ್ಡ್ ಅವಧಿ ಇರಲಿಲ್ಲ ಅಲ್ಲಿ.
ಓಕೆನಾ. ಇಲ್ಲಿ ಜಾಬ್ ಕಾರ್ಡ್ ಅವಧಿಯನ್ನ ಸೆಟ್ ಮಾಡಿದ್ದಾರೆ ಯಾವ್ದ್ರಲ್ಲಿ, ವಿಬಿಜಿ ರಾಮ್ಜಿಯಲ್ಲಿ. ಆಮೇಲೆ ಬಜೆಟ್ ಅಲೋಕೇಶನ್ ಕೂಡ ಇದಕ್ ಮಾಡಿದ್ದಾರೆ, ಬಜೆಟ್ ಅಲೋಕೇಶನ್ ಇನ್ಕ್ಲೂಡ್ ಮಾಡಿದ್ದಾರೆ ನರೇಗಾ ಕಂಪೇರ್ ಮಾಡಿದ್ರೆ ಇದು ಚೇಂಜಸ್ ಅಲ್ಲಿ. ನೆಕ್ಸ್ಟ್ ಪ್ರಮುಖ ಲಕ್ಷಣಗಳೇನಿದೆ, ಕೆಲಸದ ಹಕ್ಕು ಮತ್ತು ಬಾಧ್ಯತೆ 15 ದಿನಗಳೊಳಗಾಗಿ ಕೆಲಸ ನೀಡಿದ್ರೆ ರಾಜ್ಯ ಸರ್ಕಾರ ನಿರುದ್ಯೋಗ ಭತ್ಯೆ ಕೊಡಬೇಕಿತ್ತು, ಇದು ಕಂಟಿನ್ಯೂ ಮಾಡಿದಾನೆ. ಕೃಷಿ ಅವಧಿ ವಿರಾಮ, ಇದು ಒಂದು ಎಕ್ಸ್ಟ್ರಾ ಪಾಯಿಂಟ್, 60 ದಿನಗಳ ಕಾಲ ಕೃಷಿ ಅವಧಿಗೆ ವಿರಾಮ ಕೊಟ್ಟಿದ್ದಾರೆ. ಈಗ ವರ್ಷದಲ್ಲಿ 365 ದಿನ, ಅದರಲ್ಲಿ ನಿಮಗೆ 125 ದಿನ 125 ದಿನ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಕೃಷಿ ಚಟುವಟಿಕೆ ಮಾಡುವ ಅಂದ್ರೆ ಮುಂಗಾರು ಮಳೆ ಆ ಕಾಲದಲ್ಲಿ ಕೃಷಿ ಚಟುವಟಿಕೆ ಮಾಡ್ಬೇಕು ನೀವು. ಅಂತ ಟೈಮಲ್ಲಿ ಆ 2 ತಿಂಗಳ ನಿಮ್ಗೆ ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಇಂದ ಕೆಲಸ ಕೊಡಲ್ಲ ನಾವು. ಯಾಕಂತಂದ್ರೆ ಅವಾಗ ನೀವೆಲ್ಲರೂ ಕೂಡ ಇಲ್ಲಿ ಕೆಲಸ ಕಡಿಮೆ ಇರುತ್ತೆ, ಇಲ್ಲಿ ಬಂದು ಕೆಲಸ ಮಾಡೋಣ ಅಂತ ಇಲ್ಲಿ ಬಂದ್ರೆ ಕೃಷಿಯನ್ನ ಮಾಡೋಕೆ ಆ ಯಾರು ಇರಲ್ಲ ಜನ ಅನ್ನೋ ದೃಷ್ಟಿಯಿಂದ ಅವಾಗ ನಿಮಗೆ ಕೊಯ್ಲು ಮತ್ತು ಬಿತ್ತನೆ ಮಾಡಲು ಆ 60 ದಿನಗಳ ಕಾಲ, ಆ 2 ತಿಂಗಳ ಕಾಲ ನಿಮಗೆ ಯಾವುದೇ ರೀತಿಯಾದಂತಹ ಕೆಲಸವನ್ನ ಕೊಡಲ್ಲ. ನೀವು ರೈತರ ಕೆಲಸದಲ್ಲಿ ಮಾಡ್ಬೇಕಾಗಿರುತ್ತೆ, ಅಂದ್ರೆ ಕೃಷಿಯಲ್ಲಿ ಮಾಡ್ಬೇಕಾಗಿರುತ್ತೆ ಕೆಲಸ ಅಂತಂದು 60 ದಿನಗಳ ಕಾಲ ರಜೆ ಮಾಡ್ತಾರೆ, ವಿರಾಮ ಕೊಡ್ತಾರೆ. ಇದು ಒಂದು ಹೊಸ ಪಾಯಿಂಟ್. ನೆಕ್ಸ್ಟ್ ಆದ್ಯತೆ ಮತ್ತು ಕ್ಷೇತ್ರಗಳು ಯೋಜನೆಯಲ್ಲಿ 4 ಕ್ಷೇತ್ರಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಯಾವ್ಯಾವುದು? ಜಲಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ, ಹವಾಮಾನ ಮತ್ತು ಸ್ಥಿತಿಸ್ಥಾಪಕತ್ವ. ಈ 4 ಆಪ್ಷನ್ ಅನ್ನು, ಈ 4 ಹೇಳಿಕೆಗಳನ್ನು ಕೂಡ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ. ಇಲ್ಲೇ ನೋಡ್ರಿ, ಪ್ರಮುಖ ವಲಯಗಳು ಜಲ ಸುರಕ್ಷತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಕಾರ್ಯಚಟುವಟಿಕೆ, ಹವಾಮಾನ ಮತ್ತು ಪ್ರಧಾನತೆ. ಈ 4 ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾನೆ. ಎಷ್ಟು ಚೆನ್ನಾಗಿ ಸೆಟ್ ಮಾಡಿದಾನಂದ್ರೆ ಕ್ವಶನ್ ಅನ್ನ ನೋಡ್ಕೊಡ್ರಿ, ಅವಿಷ್ಟನ್ನು ಕೂಡ ಅದರಲ್ಲಿ ಕೊಟ್ಟಿದ್ದಾನೆ. ಹಂಗಂದ್ರೆ ನಾನು ಆರಾಮ್ಸೆ 2ನೇ ಆಪ್ಷನ್ ರಾಂಗ್ ಅಲ್ಲ, ಈಗ 2ನೇ ಆಪ್ಷನ್ ರೈಟ್ ಅದು. ಓಕೆನಾ. ಹಾಗಾಗಿ ಈ 2ನೇ ಹೇಳಿಕೆ ತೆಗಿಬಹುದು, ನಾನು 1ನೇ ಹೇಳಿಕೆ ಕೂಡ ತೆಗಿಬಹುದು. ಓಕೆನಾ. ನೀವು ಎಷ್ಟು ಡೀಟೇಲ್ ಆಗಿ ಓದ್ಕೊಳ್ತಾ ಹೋಗ್ತೀರಾ ಅಷ್ಟು ಕ್ವಶನ್ ಅರ್ಥ ಆಗುತ್ತೆ, ಅಷ್ಟು ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಇದು ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ನೆಕ್ಸ್ಟ್ ಆರ್ಥಿಕ ಮತ್ತು ತಾಂತ್ರಿಕ ಬದಲಾವಣೆಗಳಲ್ಲೂ ಏನ್ ಮಾಡ್ತಾನೆ, ಹಣಕಾಸು ಹಂಚಿಕೆಯಲ್ಲಿ ಈಗ ಕೇಂದ್ರ ಪುರಸ್ಕೃತ ಯೋಜನೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿತ್ತು. ಇದು ಫಸ್ಟ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿತ್ತು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಹಂಚಿಕೆ ಆಗಿತ್ತು. ಸಾಮಾನ್ಯವಾಗಿ ರಾಜ್ಯಗಳು 60-40 ಅನುಪಾತ ಹಂಚಿಕೆ ಆಗಿತ್ತು. ಹಂಚಿಕೆ ಆಗಿದೆ ಇದರಲ್ಲಿ ಈಗ. ಓಕೆನಾ. ಈಗ ಇದು ಕೇಂದ್ರ ಪುರಸ್ಕೃತ ಯೋಜನೆ ಇದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಆಗಿದ್ದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಹಂಚಿಕೆ 60-40 ಅನುಪಾತ ಮಾಡ್ಬೇಕಂತ ಹೇಳಿದ್ರೆ. ಆಪ್ಷನ್ ಅಲ್ಲಿ ಬಂದಿತ್ತು ತಾನೆ 60-40 ಅಂತ. ಇಲ್ಲ ನೋಡ್ರಿ, 4ನೇ ಹೇಳಿಕೆನೇ ಇದೆ, 60-40 ಮಾಡ್ಕೋಬೇಕಂತ ಹೇಳಿದಾನೆ. ಓಕೆನಾ. ಅದು ಕ್ವಶನ್ ಅಲ್ಲಿ ಬಂದಿದೆ, ಅವ್ರು ಡೀಟೇಲ್ ಆಗಿ ಹೇಳುವಾಗನು ಕೂಡ ಹೇಳಿದ್ದಾರೆ. ತಂತ್ರಜ್ಞಾನ ಬಳಕೆ, ಕೆಲಸದ ಹಾಜರಾತಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಕಾಮಗಾರಿಗಳ ಮೇಲೆ ಅದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ 100% ಅವ್ರು ಕೊಡೋದು. ನಾನು ಅವಾಗಲೇ ಸೆಂಟ್ರಲ್ ಸ್ಪಾನ್ಸರ್ ಅಂತ ಹೇಳಿದೆ ಕ್ವಶನ್ ಓದುವಾಗ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತಂದ್ರೆ 100% ಅವರೇ ಕೊಡೋದು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದ್ರೆ ಅವ್ರದ್ದು ಮತ್ತು ರಾಜ್ಯದ ಮತ್ತು ದೇಶದ 2 ಪಾಲ್ ಇರುತ್ತೆ. ಈಗ ಇದು ಫಸ್ಟ್ ನರೇಗಾ ಯೋಜನೆ ಏನಿತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇತ್ತು, ಈಗ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಹಾಗಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಹಾಗೆ ಮತ್ತಿದು ಎಲ್ಲದಕ್ಕೂ ಕೂಡ ಅನ್ವಯ ಆಗೋದಿಲ್ಲ. ಈಶಾನ್ಯ ರಾಜ್ಯಗಳಲ್ಲಿ 90 ಮತ್ತು 10 ಈ ರೇಷಿಯೋದಲ್ಲಿ ಕೊಡ್ತಾನೆ. ರಿಮೈನಿಂಗ್ ರಾಜ್ಯಗಳಲ್ಲಿ 60 ಮತ್ತು 40 ಈ ರೇಷಿಯೋ ಕೂಡ ಆಗುತ್ತೆ. ಅಲ್ಲೂ ಕೂಡ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾನೆ. ಓಕೆನಾ. ಇಷ್ಟು ಡೀಟೇಲ್ ಆಗಿ ತಿಳ್ಕೊಬೇಕು ನೀವು. ತಂತ್ರಜ್ಞಾನ ಬಳಕೆ, ಕೆಲಸದ ಸ್ಥಳದಲ್ಲಿ ಹಾಜರಾತಿಗಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ಕಾಮಗಾರಿಗಳ ಮೇಲ್ವಿಚಾರಣೆ, ಜಿಯೋ ಟ್ಯಾಗಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಲಾಗುತ್ತದೆ. ಗ್ರಾಮ ಪಂಚಾಯತ್ ಪಾತ್ರ ಏನಂದ್ರೆ ಕಾಮಗಾರಿಗಳ ಯೋಜನೆಗಳನ್ನು ಸಿದ್ಧಪಡಿಸುವಲ್ಲಿ, ಅನುಷ್ಠಾನಗೊಳಿಸುವಲ್ಲಿ ಗ್ರಾಮ ಸಭೆ ಮತ್ತು ಪಂಚಾಯತ್ಗಳಿಗೆ ಹೆಚ್ಚಿನ ಅಧಿಕಾರವನ್ನ ಇದರಲ್ಲಿ ನೀಡಲಾಗಿದೆ ಅಂತ ಹೇಳ್ತಿದ್ದಾನೆ. ಓಕೆನಾ. ನೆಕ್ಸ್ಟ್ ಇದರ ಅನುಷ್ಠಾನ ಹೇಗೆ, ಕೇಂದ್ರ ಮಟ್ಟದಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲಿ ಮತ್ತು ಸ್ಟೇಟ್ ಲೆವೆಲ್ ಅಲ್ಲಿ ಇದರ ಅನುಷ್ಠಾನ ಮಾಡ್ಬೇಕು ಅಂತ ಇದೆ. ಇದು ಹೇಗೆ, ಸಚಿವಾಲಯ ಯಾವ್ದು ಬರುತ್ತೆ ಕೇಂದ್ರ ಮಟ್ಟದಲ್ಲಿ, ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಜವಾಬ್ದಾರಿ ಏನಿದೆ, ನೀತಿ ನಿರೂಪಣೆ, ಬಜೆಟ್ ಹಂಚಿಕೆ, ರಾಜ್ಯ ಸರ್ಕಾರಗಳಿಗೆ ಮಾರ್ಗಸೂಚಿ ನೀಡುವುದು, ಇದರ ಪ್ರಮುಖ ಮೇಲ್ವಿಚಾರಣೆ ಮಾಡುವುದು ಇದರ ಜವಾಬ್ದಾರಿ ಆಗಿರುತ್ತೆ. ಸಚಿವರು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವರು ಈ ಮಿಷನ್ ಅನ್ನು ಉಸ್ತುವಾರಿ ವಹಿಸಿರ್ತಾರೆ. ರಾಜ್ಯ ಮಟ್ಟದಲ್ಲಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಇರುತ್ತೆ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಇರುತ್ತೆ. ಜವಾಬ್ದಾರಿ ರಾಜ್ಯದ ಪಾಲಿನ ಹಣವನ್ನು ಬಿಡುಗಡೆ ಮಾಡುವುದು ಆ ರಾಜ್ಯದ ಉಸ್ತುವಾರಿಯಲ್ಲಿ ಅಂಡರ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇದರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಪ್ರಾಧಿಕಾರದ ಅಧಿಕಾರಿಗಳಾಗಿರ್ತಾರೆ, ತಾಲೂಕಿನಲ್ಲಿ ಇಒ ಆಗಿರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಅವರು ಆಗಿರ್ತಾರೆ. ಓಕೆನಾ. ಈ ಪಾತ್ರದ ಇದರಲ್ಲಿ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು, ಕಾರ್ಯಕ್ರಮದ ಅಧಿಕಾರಿಗಳು, ಯೋಜನೆಯ ಮುಖ್ಯ ಅನುಷ್ಠಾನ ಘಟಕ ಮಾಡೋದು ಇದರ ಪ್ರಮುಖ ಉದ್ದೇಶ ಆಗಿರ್ತದೆ, ಪಾತ್ರ ಆಗಿರ್ತದೆ. ಆಮೇಲೆ ಎಂಜಿ ನರೇಗಾ ಮತ್ತು ವಿಬಿಜಿ ರಾಮ್ಜಿ ಇದರ ನಡುವಿನ
ಡಿಫ್ರೆನ್ಸ್ ಏನಿದೆ ಅಂತ ನೋಡೋದಾದ್ರೆ, ಕೆಲಸದ ಅವಧಿ 100 ದಿನ ಇದ್ದದನ್ನ 125 ದಿನ ಮಾಡಿದಾನೆ. ಒಂದನೇ ಆಪ್ಷನ್ ಈ ಕ್ವಶನ್ ನಲ್ಲಿ ಬಂದಿದೆ. ಓಕೆನಾ. ಇದು ಬೇಡಿಕೆ ಆಧಾರಿತ. ಓಕೆನಾ, ಬೇಡಿಕೆ ಆಧಾರಿತ. ಯಾವುದು? MG ನರೇಗಾ ಬೇಡಿಕೆ ಆಧಾರಿತ. ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆ ಆಧಾರಿತ. ಆಪ್ಷನ್ 3 ಈಗ ಆನ್ಸರ್ ಸಿಗುತ್ತೆ ನೋಡ್ರಿ, ನಿಮಗೆ ಆನ್ಸರ್ ಸಿಗುತ್ತೆ. ಬೇಡಿಕೆ ಆಧಾರಿತ ಧನ ಸಹಾಯ ಅಂತ ಕೊಡ್ತಾನೆ. ಇದು ಬೇಡಿಕೆ ಆಧಾರಿತ ಧನ ಸಹಾಯ ಯಾವಾಗ ಅಂತ ಅಂದ್ರೆ, ಆಪ್ಷನ್ ನಿಮಗೆ ಇವಾಗ ಪಕ್ಕ ಕ್ಲಾರಿಟಿ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇದಕ್ಕೆ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಯಾಕಂದ್ರೆ ಬೇಡಿಕೆ ಆಧಾರಿತ ಧನ ಸಹಾಯ ಯಾವ್ದ್ರಲ್ಲಿತ್ತು ಅಂದ್ರೆ ನರೇಗಾದಲ್ಲಿತ್ತು. ಆದ್ರೆ ಡಿಮ್ಯಾಂಡ್ ಬೇಸ್ಡ್ ಫಂಡಿಂಗ್ ಇದ್ದದ್ದು ನರೇಗಾದಲ್ಲಿ. ವಿಬಿಜಿ ರಾಮ್ಜಿಯಲ್ಲಿ ಏನಂತಂದ್ರೆ ಪಂಚಾಯತ್ ಅಂಡರ್ ಅಲ್ಲಿ ಕೊಡ್ತಾನೆ ಪವರ್ ಅನ್ನು. ಎಲ್ಲಿದೆ ಹೋಯ್ತದು? ಮೇಲಿದೆ ನೋಡಿ. ವಿಕಸಿತ್ ಗ್ರಾಮ ಪಂಚಾಯತ್ ಯೋಜನೆ ಆಧಾರಿತ ಕೊಡ್ತಾನೆ. ವಿಕಸಿತ್ ಗ್ರಾಮ ಪಂಚಾಯತ್ ಯೋಜನೆ ಆಧಾರಿತ ನಿಮಗೆ ನಿರ್ಧಾರಗಳನ್ನು ಕೊಡ್ತಾರೆ. ಇಲ್ಲಿ ಬೇಡಿಕೆ ಆಧಾರಿತ ಕೊಡ್ತಿದ್ರು MG ನರೇಗಾದಲ್ಲಿ. ಇದನ್ನ ಕೂಡ ಡಿಫ್ರೆನ್ಸ್ ಮಾಡಿದಾನೆ. ಓಕೆ, ನೆಕ್ಸ್ಟ್ ತಂತ್ರಜ್ಞಾನ, ಮೂಲಭೂತ ಡಿಜಿಟಲ್ ಹಾಜರಿ, ಆಮೇಲೆ ಬಯೋಮೆಟ್ರಿಕ್ ಮತ್ತು AI ಆಧಾರಿತ. ನೆಕ್ಸ್ಟ್ ಕೃಷಿ ಕಾಲದ ನಿಯಮ ಯಾವುದೇ ನಿರ್ಬಂಧವಿರಲಿಲ್ಲ. 60 ದಿನಗಳ ಕಾಲ ಇದರಲ್ಲಿ ನಿರ್ಬಂಧ ಹಾಕಿದ್ದಾರೆ. ಓಕೆನಾ. ಇಷ್ಟು ಮೇಜರ್ ಆಗಿ ಡಿಫ್ರೆನ್ಸ್ ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆನಾ. ಇದೊಂದು ಕೊಟ್ಟಿದ್ದಾನೆ ಆಪ್ಷನ್ ಅಲ್ಲಿ, ಇದೊಂದು ಕೊಟ್ಟಿದ್ದಾನೆ, ಆಮೇಲೆ 60-40 ಕೊಟ್ಟಿದ್ದಾನೆ. ಓಕೆನಾ. ಇದರಲ್ಲಿ ನಿಮಗೆ ಇವು 3 ಹೇಳಿಕೆ ಗೊತ್ತಾದ್ರೂ ಕೂಡ ರಿಮೈನಿಂಗ್ ಅನ್ನ ನೀವು ಆನ್ಸರ್ ಮಾಡ್ಬೋದಾಗಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ದಾನೆ. ಏನ್ ಕೊಟ್ಟಿದ್ದಾನೆ? ಜಿಲ್ಲಾ ಪಂಚಾಯತ್ ಬಗ್ಗೆ ಕೊಟ್ಟಿದ್ದಾನೆ. ಓಕೆನಾ. ಸೆಕ್ಷನ್ 160 ಅಡಿ ನಿರ್ಣಯಿಸಿರುವಂತೆ ಚುನಾಯಿತ ಸದಸ್ಯರು ಜಿಲ್ಲಾ ಪಂಚಾಯತ್ ಅಲ್ಲಿ. ನೆಕ್ಸ್ಟ್ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಸದಸ್ಯರು ಚುನಾವಣಾ ಕ್ಷೇತ್ರಗಳ ಜಿಲ್ಲೆಯ ವ್ಯಾಪ್ತಿಯೊಳಗೆ ಇರುವುದೋ ಅಂತ ಜಿಲ್ಲೆಯ ಒಂದು ಭಾಗವನ್ನು ಅಥವಾ ಸಮಗ್ರ ಜಿಲ್ಲೆಯನ್ನು ಪ್ರತಿನಿಧಿಸುವ ಸದಸ್ಯರು. ನೆಕ್ಸ್ಟ್ ಜಿಲ್ಲೆಯ ವ್ಯಾಪ್ತಿಯೊಳಗೆ ಮತದಾರರೆಂದು ನೋಂದಾಯಿಸಿದವರಾದ ರಾಜ್ಯಸಭೆ ಸದಸ್ಯರು ಮತ್ತು ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು. ನೆಕ್ಸ್ಟ್ ಜಿಲ್ಲೆಯ ತಾಲೂಕಿನ ಪಂಚಾಯತ್ಗಳ ಅಧ್ಯಕ್ಷರು. ಈ ಕೆಳಗಿನ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಅಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಾರೆ ಯಾರ್ಯಾರು ಅಂತಂದು 162 ಚುನಾಯಿತರನ್ನ ಮಾಡ್ತಾರಂತೆ. ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ನೋಡೋದಾಯ್ತಂದ್ರೆ, ಜಿಲ್ಲಾ ಪಂಚಾಯತ್ನ ಸದಸ್ಯರು 160 ಅಂಡರ್ ಅಲ್ಲಿ, ಸೆಕ್ಷನ್ 160 ಅಂಡರ್ ಅಲ್ಲಿ ಚುನಾಯಿತ ಸದಸ್ಯರಾಗಿರ್ತಾರೆ. ಹೌದು. ಆಮೇಲೆ ಲೋಕಸಭೆ ವಿಧಾನಸಭೆ ಸದಸ್ಯರ ಚುನಾವಣಾ ಕ್ಷೇತ್ರಗಳು ಜಿಲ್ಲಾ ವ್ಯಾಪ್ತಿಯೊಳಗೆ ಇರುವ ಅಂತ ಜಿಲ್ಲೆಯ ಒಂದು ಭಾಗವನ್ನು ಅಥವಾ ಸಮಗ್ರ ಜಿಲ್ಲೆಯನ್ನು ಪ್ರತಿನಿಧಿಸುವ ಸದಸ್ಯರು. ಇದು ಕೂಡ ರೈಟ್ ಆಗಿದೆ. ಜಿಲ್ಲೆಯ ವ್ಯಾಪ್ತಿಯೊಳಗೆ ಮತದಾರರೆಂದು ನೋಂದಾಯಿಸಿದ ರಾಜ್ಯಸಭೆಯ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಯ ಪರಿಷತ್ತಿನ ಸದಸ್ಯರು. ಇದು ಕೂಡ ರೈಟು. ಜಿಲ್ಲೆಯ ತಾಲೂಕು ಪಂಚಾಯತ್ಗಳ ಅಧ್ಯಕ್ಷರು. ಇದು ಕೂಡ ರೈಟ್. ಅಂದ್ರೆ ಆಪ್ಷನ್ 4 ಕೂಡ ರೈಟ್ ಆಗಿದೆ. ಅಂದ್ರೆ ಆಪ್ಷನ್ 1 ಇಸ್ ರೈಟ್. ಎಲ್ಲಾ ಹೇಳಿಕೆಗಳು ಕೂಡ ಸರಿಯಾಗಿದೆ. ಇದಕ್ಕೆ ಎಲ್ಲಾ ಹೇಳಿಕೆಗಳು ಕೂಡ, ಎಲ್ಲಾ ಸ್ಟೇಟ್ಮೆಂಟ್ ಕೂಡ ರೈಟ್. ಇದಕ್ಕೆ ಜಿಲ್ಲಾ ಪಂಚಾಯತ್ ಬಗ್ಗೆ ನೋಡ್ದಾಕೆ ಅಂದ್ರೆ, ಇವಾಗ ಈ ಟಾಪಿಕ್ ಇದು. ಈಗ ಏನು ಜಿಲ್ಲಾ ಪಂಚಾಯತ್ ಅನ್ನೋ ಟಾಪಿಕ್ ಅಂದ್ರೆ ಜಿಲ್ಲಾ ಪಂಚಾಯತ್ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ಬೇಕು ನಾವು ಇವಾಗ. ಓಕೆನಾ. ಈ ಸದಸ್ಯರನ್ನು ಒಳಗೊಂಡಿರುತ್ತೆ. ಯಾರು ಒಳಗೊಂಡಿರುತ್ತೆ? ಚುನಾಯಿತ ಸದಸ್ಯರು, ಜನರಿಂದ ನೇರವಾಗಿ ಆಯ್ಕೆಯಾಗಿರುವ ಪ್ರತಿನಿಧಿಗಳು ಇರ್ತಾರೆ. ಆಮೇಲೆ ಸಂಸದರು ಮತ್ತು ಶಾಸಕರು ಇರ್ತಾರೆ. ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಲೋಕಸಭೆ ಮತ್ತು ವಿಧಾನಸಭೆ ಸದಸ್ಯರು ಇರ್ತಾರೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಜಿಲ್ಲೆಯಲ್ಲಿ ಮತದಾರರಾಗಿ ನೋಂದಾಯಿಸಿರುವ ಸದಸ್ಯರು ಕೂಡ ಇದರಲ್ಲಿ ಕಂಡುಬರ್ತಾರೆ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಜಿಲ್ಲೆಯ ಎಲ್ಲಾ ತಾಲೂಕು ಪಂಚಾಯತ್ಗಳ ಅಧ್ಯಕ್ಷರು ಇದರ ಪದನಿಮಿತ್ತ ಸದಸ್ಯರಾಗಿರ್ತಾರೆ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಮೀಸಲಾತಿ ರಿಸರ್ವೇಶನ್ ಏನಿರುತ್ತೆ? ಜಿಲ್ಲಾ ಪಂಚಾಯತ್ನ ಒಟ್ಟು ಸ್ಥಾನಗಳಲ್ಲಿ 50ರಷ್ಟು ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಾತಿ ಕೊಡ್ಬೇಕು ಅಂತ ಇರುತ್ತೆ. ಓಕೆನಾ. ಯಾವ್ದ್ರಲ್ಲಿದೆ? ಜಿಲ್ಲಾ ಪಂಚಾಯತ್ ಅಲ್ಲಿ. ನೆಕ್ಸ್ಟ್ ಜಿಲ್ಲೆಯ ಜನಸಂಖ್ಯೆ ಅನುಗುಣವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಅವರಿಗೆ ಮೀಸಲಾತಿಯನ್ನು ಕೂಡ ಇರುತ್ತೆ. ಇದರಲ್ಲಿ ಅಧಿಕಾರಾವಧಿ ಮತ್ತು ಪದಾಧಿಕಾರ ಏನಿದೆ, ಅಧಿಕಾರಾವಧಿ ಜಿಲ್ಲಾ ಪಂಚಾಯತ್ನ ಅಧಿಕಾರಾವಧಿ 5 ವರ್ಷ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾಯಿತ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಇನ್ನೊಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಇದರಲ್ಲಿ CO ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ. ಇವರು ಜಿಲ್ಲಾ ಪಂಚಾಯತ್ನ ಆಡಳಿತಾತ್ಮಕ ಮುಖ್ಯಸ್ಥರು. ಸಾಮಾನ್ಯವಾಗಿ ಇವರು IAS ಕೇಡರ್ನ ಅಧಿಕಾರ ಆಗಿದ್ದು ರಾಜ್ಯ ಸರ್ಕಾರದಿಂದ ನೇಮಕವಾಗ್ತಾರೆ. ಆಮೇಲೆ ಪ್ರಮುಖ ಕಾರ್ಯಗಳು, ಫಂಕ್ಷನ್ಸ್ ಏನಿದಾವೆ, ಜಿಲ್ಲಾ ಪಂಚಾಯತ್ ಜಿಲ್ಲೆಯ ಅಭಿವೃದ್ಧಿಗಾಗಿ ಹಲವಾರು ಜವಾಬ್ದಾರಿಗಳನ್ನು ಹೊಂದಿರುತ್ತದೆ. ಅಭಿವೃದ್ಧಿ ಯೋಜನೆಗಳು ಜಿಲ್ಲೆಯ ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಕೂಡ ರೂಪಿಸುವುದು. ಮೇಲ್ವಿಚಾರಣೆ, ತಾಲೂಕು ಮತ್ತು ಗ್ರಾಮ ಪಂಚಾಯತ್ಗಳ ಕಾರ್ಯವೈಖರಿಯನ್ನು ಗಮನಿಸುವುದು ಮತ್ತು ಮಾರ್ಗದರ್ಶನವನ್ನು ಕೂಡ ನೀಡುವುದು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗಗಳಿಗೆ ಕಾರ್ಯಕ್ರಮಗಳನ್ನು ಜಾರಿ ತರುವುದು. ಕುಡಿಯುವ ನೀರು ಮತ್ತು ನೈರ್ಮಲ್ಯದಲ್ಲಿ ಜಿಲ್ಲೆಯ ಗ್ರಾಮೀಣ ಭಾಗಗಳಿಗೆ ಶುದ್ಧ ಕುಡಿಯುವ ನೀರು, ನೈರ್ಮಲ್ಯ ಸೌಲಭ್ಯವನ್ನು ಒದಗಿಸುವುದು ಪ್ರಮುಖ ಕಾರ್ಯವಾಗಿರುತ್ತೆ ಇವರದ್ದು. ಓಕೆನಾ. ನೆಕ್ಸ್ಟ್ ಆದಾಯದ ಮೂಲಗಳು ಯಾವ್ದಿರುತ್ತೆ ಜಿಲ್ಲಾ ಪಂಚಾಯತ್ಗೆ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬರುವ ಅನುದಾನಗಳು, ಸ್ಥಳೀಯವಾಗಿ ವಿಧಿಸಿರುವ ಕೆಲವು ತೆರಿಗೆಗಳು ಮತ್ತು ಶುಲ್ಕಗಳು, ವಿವಿಧ
ಅಭಿವೃದ್ಧಿ ಯೋಜನೆಗಳ ಅಡಿಯಲ್ಲಿ ಸಿಗುವ ಹಣ ಆಗಿರುತ್ತೆ. ಓಕೆನಾ? ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟು ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳಿದಾನೆ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ, ಹಾಗಾಗಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಒಂದು ನಿಮಿಷ. ನೆಕ್ಸ್ಟ್ ಕ್ವಶನ್ ನಂಬರ್ 51. ಕ್ವಶನ್ ನಂಬರ್ 51 ಅಲ್ಲಿ ಏನಿದೆ, ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ ಕಾಯ್ದೆ 1993ರ ಪ್ರಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿಗದಿತ ಸಮಯದಲ್ಲಿ ಅಥವಾ ಅಗತ್ಯವಿದ್ದಾಗ ಸಭೆಯನ್ನು ಕರೆಯಲು ವಿಫಲವಾದರೆ ಅಂತಹ ಸಭೆಯನ್ನು ಯಾರು ಕರೆಯಬೇಕು? ಅಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಂದು ಟೈಮ್ ಅಲ್ಲಿ ಸಭೆಯನ್ನ ಕರೆಯಬೇಕಾಗುತ್ತೆ. ಅದನ್ನ ಕರೆಯೋಕೆ ಆಗದೆ ಇದ್ದಾಗ ಅಂತಹ ಸಭೆಯನ್ನ ಯಾರು ಕರೆಯೋಕೆ ಚಾನ್ಸಸ್ ಇರುತ್ತೆ ಅಂತ ಕೇಳ್ತೇನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ, ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ತಾಲೂಕ್ ಪಂಚಾಯತ್ ಅವರು ಕರೆಯೋಕೆ ಚಾನ್ಸಸ್ ಇರುತ್ತೆ. ಓಕೆನಾ? ಈ ಕ್ವಶನ್ಗೆ ರಿಲೇಟೆಡ್ ಆದ ಅಡಿಷನಲ್ ಇನ್ಫಾರ್ಮೇಶನ್ ಇದೆ. ಗ್ರಾಮ ಪಂಚಾಯತಿ ಸಭೆಗಳನ್ನು ನಡೆಸುವ ಜವಾಬ್ದಾರಿ ಮೂಲಭೂತವಾಗಿ ಅಧ್ಯಕ್ಷರದಾಗಿರುತ್ತದೆ. ಆದರೆ ಆಡಳಿತದಲ್ಲಿ ಅಡೆತಡೆಗಳು ಉಂಟಾದ ಎಂಬ ಕಾರಣಕ್ಕೆ ಕಡ್ಡಾಯವಾಗಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿದೆ. ಏನಿದೆ? ಸಭೆಯ ನಿಯಮ, ಪ್ರತಿ ತಿಂಗಳು ಕನಿಷ್ಠ ಒಂದು ಸಭೆಯನ್ನಾದರೂ ನಡೆಸಬೇಕು. ಆಮೇಲೆ ಅಧ್ಯಕ್ಷರ ವೈಫಲ್ಯ, ಒಂದು ವೇಳೆ ಅಧ್ಯಕ್ಷರು ನಿಗದಿತ ಸಮಯದಲ್ಲಿ ತುರ್ತು ಸಂದರ್ಭದಲ್ಲಿ ಸಭೆಯನ್ನು ಕರೆಯಲು ವಿಫಲವಾದರೆ ಆ ಮೇಲಿನ ಹಂತಕ್ಕೆ ವರ್ಗಾಯಿಸಲಾಗುತ್ತದೆ. ಕಾರ್ಯನಿರ್ವಾಹಕ ಅಧಿಕಾರ ಪಾತ್ರಗಳು ಏನಂದ್ರೆ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂತಹ ಸಭೆಯನ್ನು ಕರೆಯಲು ಅದರ ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸಲು ಅಧಿಕಾರವನ್ನ ಹೊಂದಿರ್ತಾರೆ. ನೆಕ್ಸ್ಟ್, ಇದರ ಅಧ್ಯಕ್ಷತೆ ವಹಿಸ್ತಾರೆ ಯಾರಂದ್ರೆ, ಇಂತಹ ಸಭೆಗಳಿಗೆ ಅಧ್ಯಕ್ಷರು ಅವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷತೆಯ ವಹಿಸುತ್ತಾರೆ. ಇಬ್ಬರು ಇಲ್ಲದಿದ್ದಾಗ ಸದಸ್ಯರು ತಮ್ಮಲ್ಲೊಬ್ಬರನ್ನು ಆರಿಸಿ ಇದರ ಅಧ್ಯಕ್ಷತೆಯನ್ನ ವಹಿಸಲು ಇದರಲ್ಲಿ ಅವಕಾಶ ಇರುತ್ತೆ. ಹಾಗಾದ್ರೆ ಕರ್ನಾಟಕ ಗ್ರಾಮ ಪಂಚಾಯತ್ ಕಾಯ್ದೆ 1993ರ ಪ್ರಕಾರ ಈ ಕಾಯ್ದೆ ಬಗ್ಗೆ ಮಾತಾಡೋದಾದ್ರೆ, ನಾನು ಆಲ್ರೆಡಿ ಬ್ಯಾಚ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತಾ ಹೋಗ್ತೀನಿ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಗ್ರಾಮ ಪಂಚಾಯತ್ ಕಾಯ್ದೆ 1993 ಕರ್ನಾಟಕ ರಾಜ್ಯದ ವಿಕೇಂದ್ರೀಕರಣ ಮತ್ತು ಸ್ಥಳೀಯ ಸ್ವಯಂ ಆಡಳಿತ ಬಲಪಡಿಸುವ ಜಾರಿಗೆ ತಂದ ಅತ್ಯಂತ ಪ್ರಮುಖ ಶಾಸನವಾಗಿದೆ. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಅನುಗುಣವಾಗಿ ಈ ಕಾಯ್ದೆಯನ್ನು ರೂಪಿಸಲಾಗಿದೆ. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ. ಓಕೆನಾ? ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತ ಎಲ್ಲರಿಗೂ ಗೊತ್ತಿರೋದೇ ಇದು. ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ. ಗ್ರಾಮ ಸಭೆ ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಆತ್ಮವಿದ್ದಂತೆ ಗ್ರಾಮದ ಎಲ್ಲಾ ಮತದಾರರು ಇರುವ ಸದಸ್ಯರು ವರ್ಷಕ್ಕೆ ಕನಿಷ್ಠ 2 ಬಾರಿ ಸಭೆಯನ್ನು ಸೇರುವುದು ಕಡ್ಡಾಯವಾಗಿರುತ್ತೆ ಗ್ರಾಮ ಸಭೆಯಲ್ಲಿ. ವಾರ್ಡ್ ಸಭೆ ಇದು ಗ್ರಾಮ ಪಂಚಾಯತಿ ಒಂದು ವಾರ್ಡ್ನಂತಹ ಮತದಾರರನ್ನು ಒಳಗೊಂಡಿರುತ್ತದೆ. ಸ್ಥಳೀಯ ಸಮಸ್ಯೆಗಳನ್ನು ಚರ್ಚಿಸಲು ಮೊದಲ ವೇದಿಕೆ ಯಾವುದಂದ್ರೆ ವಾರ್ಡ್ ಸಭೆ ಆಗಿರುತ್ತೆ. ಓಕೆನಾ? ಇದೆಲ್ಲ ನಾನು ಹೇಳಿರೋದ್ರಿಂದ ಸ್ವಲ್ಪ ಸ್ಪೀಡ್ ಹೋಗ್ತಿದ್ದೀನಿ. ಆಮೇಲೆ 5 ವರ್ಷ ಅಧಿಕಾರಾವಧಿ ಇರುತ್ತೆ. 50% ಮೀಸಲಾತಿ ಕೊಡ್ಬೇಕು ಮಹಿಳೆಯರಿಗೆ ಅಂತ ಇರುತ್ತೆ. ಆಮೇಲೆ ಎಲ್ಲಾ ಜನಾಂಗ SC ST OBC ಅವರಿಗೆ ರಿಸರ್ವೇಶನ್ ಇರುತ್ತೆ ಇದರಲ್ಲಿ. ಓಕೆನಾ? ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಅವರು ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ. ಆಡಳಿತಾತ್ಮಕ ಮುಖ್ಯಸ್ಥರು PDO ಪಂಚಾಯತಿಯಲ್ಲಿದ್ರೆ EO ತಾಲೂಕಲ್ಲಿ ಇರ್ತಾರೆ. ಆಮೇಲೆ CEO IAS ಕೆಡೆಟ್ನವರು ಜಿಲ್ಲಾ ಪಂಚಾಯತಿಯಲ್ಲಿ ಇರ್ತಾರೆ. ನೆಕ್ಸ್ಟ್, 2016ರ ತಿದ್ದುಪಡಿಯ ಪ್ರಕಾರ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಕಾಯ್ದೆ ಎಂಬ ಹೆಸರನ್ನ ಬದಲಾವಣೆ ಮಾಡ್ತಾರೆ. ಅಂದ್ರೆ ಫಸ್ಟ್ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಅಂತ ಇತ್ತು, ಈಗ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ಕಾಯ್ದೆ ಅಂತಂದು ರೀನೇಮ್ ಮಾಡಿದವಾಗ ಅಂತಂದ್ರೆ 2016ರಲ್ಲಿ. ಗ್ರಾಮ ಮಟ್ಟದ ಯೋಜನೆ ರೂಪಿಸುವ ಜನರ ನೇರ ಭಾಗವಹಿಸುವಿಕೆ ಹೆಚ್ಚಿಸುತ್ತದೆ. ಗ್ರಾಮ ಪಂಚಾಯತಿ ಹೆಚ್ಚಿನ ಆರ್ಥಿಕ ಮತ್ತು ಆಡಳಿತಾತ್ಮಕ ಸ್ವಾಯತ್ತತೆಯನ್ನು ನೀಡುತ್ತದೆ. ನೆಕ್ಸ್ಟ್, ಪಂಚಾಯತ್ಗಳ ಜವಾಬ್ದಾರಿ ಏನಂದ್ರೆ ಕುಡಿಯುವ ನೀರು ಕೊಡಬೇಕು, ನೈರ್ಮಲ್ಯ ಸೌಲಭ್ಯವನ್ನು ಕೊಡಬೇಕು, ಗ್ರಾಮೀಣ ರಸ್ತೆ ಮತ್ತು ಬೀದಿ ದೀಪಗಳ ನಿರ್ವಹಣೆ ಮಾಡಬೇಕು, ಸರ್ಕಾರದ ವಿವಿಧ ಸಮಾಜದ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು, ಕೃಷಿ, ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳ ಅಭಿವೃದ್ಧಿ ಕೂಡ ಸಹಕರಿಸಬೇಕಾಗಿರುತ್ತೆ. ಇದಿಷ್ಟು ಈ ಆಕ್ಟ್ ಬಗ್ಗೆ. ಅದಕ್ಕೆ ಡೀಟೇಲ್ ಆಗಿ ಹೇಳಿದೀನಿ ಅಂತ ನಾನು ಇವಾಗ ಸ್ವಲ್ಪ ಸ್ಪೀಡ್ ಆಗಿ ಹೇಳಿದೀನಿ. ಅದನ್ನ ಇನ್ ಡೀಟೇಲ್ ಆಗಿ ಆಲ್ರೆಡಿ ಮಾತಾಡಿರೋದ್ರಿಂದ ಒಂದು 5-6 ಸರಿ ರಿಪೀಟ್ ಆಗ್ಬಿಟ್ಟಿದೆ. ಈಗ 16 ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡಿದೀವಲ್ವಾ, 16 ಕ್ವಶನ್ ಪೇಪರ್ ಅಲ್ಲಿ ಬಹಳ ಸರಿ ರಿಪೀಟ್ ಆಗಿರೋದ್ರಿಂದ ಅದು ಇದರಲ್ಲಿ ಮತ್ತೆ ನಿಮ್ಗೆ ಕ್ಲಾಸ್ ಲೆಂತ್ ಆಗುತ್ತೆ ಅಂತ ಜಾಸ್ತಿ ಹೇಳದಿಲ್ಲ. ಓಕೆ, ಕ್ವಶನ್ ನಂಬರ್ 52. ಓಕೆನಾ? ಇದರಲ್ಲಿ ಅಂತಾರಾಜ್ಯ ಜಲ ವಿವಾದ, ಇದು ಕೂಡ ಮಾತಾಡಿದೀನಿ ನಾನು, ಇದು ಕೂಡ ರಿಪೀಟ್ ನಮಗೆ. ಈಗ ಈ ಕ್ವಶನ್ ಪೇಪರ್ ಅಲ್ಲಿ ನಾವು ಮಾಡಿರೋದಕ್ಕಿಂತ ಎಕ್ಸ್ಟ್ರಾ ಬಂದಿರೋದಂದ್ರೆ ಒಂದನೇ ಕ್ವಶನ್ ಅಷ್ಟೇ. ಒಂದನೇ ಕ್ವಶನ್ ಅದೇನಿದೆ ಅಲ್ವಾ, ಒಂದನೇ ಕ್ವಶನ್ ಪ್ರಜಾಪ್ರತಿನಿಧಿ ಕಾಯ್ದೆ 1950, ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಕೇಳಿದಾನಲ್ವಾ. ನಮ್ ಬ್ಯಾಚ್ ಅಲ್ಲಿ 16 ಕ್ವಶನ್ ಪೇಪರ್ ಅಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆ ಬಗ್ಗೆ ಮಾತಾಡಿದ್ ನನಗೆ ನೆನಪಿಲ್ಲ. ಅದು ಒಂದ್ ಬಿಟ್ರೆ ಉಳಿದ ಎಲ್ಲಾ ಕ್ವಶನ್ಸ್ ಕೂಡ ನಿಮಗೆ ಕವರ್ ಆಗಿದೆ. ಪೊಲಿಟಿಯಲ್ಲಿ ಎಲ್ಲಾ ಕ್ವಶನ್ಸ್ ಕೂಡ ನಿಮ್ಗೆ ಕವರ್ ಆಗಿದೆ. ಭಾರತ ಸಂವಿಧಾನದಲ್ಲಿ 262ನೇ ವಿಧಿ ಅಂತಾರಾಜ್ಯ
ಜಲ ವಿವಾದ ಇತ್ಯರ್ಥಗಳ ಬಗ್ಗೆ ಹೇಳುತ್ತದೆ. ಆಮೇಲೆ ಸಂವಿಧಾನದ 263ನೇ ವಿಧಿ ಅಂತಾರಾಜ್ಯ ಮಂಡಳಿಯ ಸ್ಥಾಪನೆಗೆ ಸಂಬಂಧಿಸಿದೆ. ಮೂರನೇದೇನಿದೆ, ವಲಯ ಮಂಡಳಿಗಳ ಸಂವಿಧಾನಾತ್ಮಕ ಸಂಸ್ಥೆಗಳಾಗಿವೆ. ವಲಯ ಮಂಡಳಿಗಳು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿವೆ ಅಂತ ಹೇಳ್ತಿದ್ದಾನೆ. ಇದಕ್ಕೆ ಈಗ ರೈಟ್ ಆನ್ಸರ್ ನೋಡೋದಾಯ್ತಂದ್ರೆ ಫಸ್ಟ್ ಏನ್ ಕೇಳ್ತಿದ್ದಾನೆ ಅವನು, ಫಸ್ಟ್ ಏನ್ ಕೇಳ್ತಿದ್ದಾನೆ ಅಂತ ನೀವು ನಿಧಾನಕ್ಕೆ ನೋಡ್ಕೊಟ್ಟಿರ್ತಾನೆ, ಆಮೇಲೆ ಅದಕ್ಕೆ ಆನ್ಸರ್ ಮಾಡೋದು, ಆಮೇಲೆ ಬಿಟ್ಟದ ಅದು ಸೆಕೆಂಡರಿ. ಫಸ್ಟ್ ಅದ್ ಏನಂತಾನೆ, 262ನೇ ವಿಧಿ ಅಂತಾರಾಜ್ಯ ಜಲ ವಿವಾದದ ಇತ್ಯರ್ಥದ ಬಗ್ಗೆ ಹೇಳುತ್ತದೆ ಅಂತ ಹೇಳ್ತಿದ್ದಾನೆ. ಇದು ರೈಟ್, ಆಪ್ಷನ್ ಎ ಇಸ್ ರೈಟ್. ಆಮೇಲೆ ಮೇಲೆ ಯಾವ ಹೇಳಿಕೆ ಸರಿಯಾಗಿದೆ ಕೇಳ್ತಿದ್ದಾನೆ. ಅಂದ್ರೆ ಎ ಎಲ್ಲೆಲ್ಲಿದೆ, ಎ ಇಲ್ಲಿದೆ ಅಥವಾ ಇಲ್ಲಿದೆ. ಈಗ ನನಗೆ ಆಪ್ಷನ್ 1 ಆಗ್ಬೇಕು ಅಥವಾ 4 ಆಗ್ಬೇಕು. ಹಾಗಾದ್ರೆ ನಾನು ಆಪ್ಷನ್ 3 ತೆಗೆದಾಕ್ತೀನಿ, ಆಪ್ಷನ್ ಬಿ ಕೂಡ ಆಪ್ಷನ್ 2 ಕೂಡ ತೆಗೆದಾಕ್ತೀನಿ. ಎರಡನೇ ಹೇಳಿಕೆ ಏನಿದೆ, ಸಂವಿಧಾನದ 263ನೇ ವಿಧಿ ಅಂತಾರಾಜ್ಯ ಮಂಡಳಿಯ ಸ್ಥಾಪನೆಗೆ ಸಂಬಂಧಿಸಿದೆ. 62 ವಿವಾದದ ಬಗ್ಗೆ ಹೇಳಿದ್ರೆ, ಜಲ ವಿವಾದದ ಬಗ್ಗೆ, ಅದೇ ಅಂತಾರಾಜ್ಯ ಮಂಡಳಿಗಳ ಬಗ್ಗೆ ಹೇಳುದು 263 ಅಂತ ಹೇಳ್ತಿದ್ದಾನೆ. ಈ ಹೇಳಿಕೆಗಳು ಕೂಡ ಸರಿ, ಎ ಅಂಡ್ ಬಿ ಮಾತ್ರ ಸರಿ ಇದಕ್ಕೆ. ಅಂದ್ರೆ ಸಿ ಕೂಡ ಇದರಲ್ಲಿ ಆಪ್ಷನ್ ಎಲ್ಲೂ ಇಲ್ಲ, ಎ ಬಿ ಸಿ ಅಂತಂದು ಎಲ್ಲೂ ಕೂಡ ಆಪ್ಷನ್ ಇಲ್ಲ. ನಾನು ಸಿ ನೋಡೋಕೆ ಹೋಗೋದಿಲ್ಲ, ಸಿ ರಾಂಗ್ ಅದು. ಯಾಕಂತಂದ್ರೆ ವಲಯ ಮಂಡಳಿಗಳು ಸಂಸ್ಥೆಗಳು ಇವು ಸಾಂವಿಧಾನಿಕ ಸಂಸ್ಥೆಗಳು ಅಂತ ಹೇಳ್ತಾನೆ. ಇದು ಗೊತ್ತಾಗುತ್ತೆ ನಿಮ್ಗೆ, ಇಲ್ಲಿ ಕೂಡ ನೀವು ಕ್ಯಾನ್ಸಲ್ ಮಾಡಬಹುದಿತ್ತು. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳ್ತಿದ್ದಾನೆ. ಜೋನಲ್ ಕೌನ್ಸಿಲ್ಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳ್ತಿದ್ದಾನೆ. ಇಲ್ಲ, ಇವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲ, ಇವು ಸ್ಟ್ಯಾಟ್ಯೂಟರಿ ಬಾಡೀಸ್. ಓಕೆನಾ, ಸ್ಟ್ಯಾಟ್ಯೂಟರಿ ಬಾಡೀಸ್ ಇವು. ಹಾಗಾಗಿ ಆಪ್ಷನ್ ಸಿ ಅನ್ನ ನಾವು ಹೊಡೆದಾಕ್ಬಹುದು. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಎ ಅಂಡ್ ಬಿ ಇಸ್ ದ ರೈಟ್. ಅದಕ್ಕೆ ನೋಡೋದಾಯ್ತಂದ್ರೆ ಇದಕ್ಕೆ ಹೇಳಿದೆ ನಾನು, 262ನೇ ಅಂತಾರಾಜ್ಯ ನದಿ ನೀರಿನ ವಿವಾದಗಳ ತೀರ್ಪಿಗೆ ಕಾನೂನು ರೂಪಿಸಲು ಸಂಸತ್ತಿಗೆ ಅಧಿಕಾರವಿರುತ್ತೆ. 263 ರಾಜ್ಯಗಳ ನಡುವಿನ ಸಮನ್ವಯ ಸಾಧಿಸಲು ಅಂತಾರಾಜ್ಯ ಮಂಡಳಿಯನ್ನು ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನು ಸ್ಥಾಪಿಸಲು ಅವಕಾಶ ನೀಡಲಾಗುತ್ತದೆ. ಮೂರನೇ ತಪ್ಪಾಗಿದೆ ಅಂತ ಹೇಳಿದೆ. ಇದು ಜೋನಲ್ ಕೌನ್ಸಿಲ್ ಅಂದ್ರೆ ವಲಯ ಮಂಡಳಿಗಳು ಶಾಸನಬದ್ಧ ಸಂಸ್ಥೆಗಳಲ್ಲ, ಇವು ಶಾಸನಬದ್ಧ ಸಂಸ್ಥೆಗಳು, ಸ್ಟ್ಯಾಟ್ಯೂಟರಿ ಬಾಡಿಗಳು. ಆದ್ರೆ ಇವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲ. ಇವನ್ನ 1956ರ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯಲ್ಲಿ ಸೇರಿಸಲಾಗಿದೆ. ಹಾಗಾಗಿ ಇವನ್ನ ಸಂವಿಧಾನದ ಸಂಸ್ಥೆಗಳು ಅಲ್ಲ ಅಂತ ಹೇಳಿದೆ ನನಗೆ. ಓಕೆ, ಇದು ಇಂಗ್ಲಿಷ್ ಅಲ್ಲಿದೆ, ನೋಡ್ಕೊಳ್ಳಿ. ಸೇಮ್ ಅದರದೇ ರಿಪೀಟ್ ಅದು. ಎಷ್ಟಿದು? ಅಂತಾರಾಜ್ಯ ನದಿ ನೀರಿನ ವಿವಾದ 262. ಸಂವಿಧಾನದ ನೀರನ್ನು ಒಂದು ಸೂಕ್ಷ್ಮ ವಿಷಯವೆಂದು ಗುರುತಿಸಲಾಗಿದೆ. 262ರ ಅಡಿಯಲ್ಲಿ ಸಂಸತ್ತಿನ ಅಧಿಕಾರ ಯಾವುದೇ ಅಂತಾರಾಜ್ಯ ನದಿ ಅಥವಾ ಕಣಿವೆ ನೀರಿನ ಬಳಕೆ ಹೆಚ್ಚಿನ ನಿಯಂತ್ರಣಕ್ಕೆ ಸಂಬಂಧಿಸಿದ ವಿವಾದವನ್ನು ಬಗೆಹರಿಸಲು ಕಾನೂನುಗಳನ್ನು ರಚಿಸುವ ಅಧಿಕಾರ ಸಂಸತ್ತಿಗಿದೆ. ನೆನಪಲ್ಲಿ ಇಟ್ಕೋಬೇಕು, ಯಾರಿಗಿದೆ ಪವರ್? ಡೈರೆಕ್ಟ್ ಕಾವೇರಿ ನದಿದು ಯಾರಿಗಿದೆ ಪವರ್ ಅಂತ ಅಂದ ತಕ್ಷಣ ಇದು ನಮ್ಮ ರಾಜ್ಯದಲ್ಲಿ ಹುಟ್ಟುತ್ತೆ, ನಮ್ಗೆ ಇರುತ್ತೆ ಅಂತ ಅನ್ಕೋಬಾರ್ದು ನೀವು. ನೀರಿನ ವಿಚಾರ ಅಂತ ಬಂದ್ರೆ ಅಂತಾರಾಜ್ಯ ನದಿ ಅದು ಬೇರೆ ರಾಜ್ಯಕ್ಕೂ ಕೂಡ ಹರಿದೋಗುತ್ತೆ. ಹಾಗಾಗಿ ಅದರ ಅಂತಾರಾಜ್ಯ ನದಿ ಅಂತ ಬಂದ್ರೆ ಅದಕ್ಕೆ ಸಂಸತ್ಗೆ ಪವರ್ ಇರುತ್ತೆ. ನೆಕ್ಸ್ಟ್, ನ್ಯಾಯಾಲಯಗಳ ಹೊರಗಿಡುವಿಕೆ. ಇಂತಹ ವಿವಾದದ ಮೇಲೆ ಸುಪ್ರೀಂ ಕೋರ್ಟ್ ಅಥವಾ ಬೇರೆ ಯಾವುದೇ ನ್ಯಾಯಾಲಯಗಳು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸಬಾರದೆಂದು ಸಂಸತ್ತು ನಿರ್ಧರಿಸಬಹುದು. ನದಿ ನೀರಿನ ನ್ಯಾಯಮಂಡಳಿಗಳು, ಉದಾಹರಣೆಗೆ ಕಾವೇರಿ, ಕೃಷ್ಣ ನೀರಿನ ವಿವಾದಗಳ ನ್ಯಾಯಮಂಡಳಿಗಳು ರಚನೆಗೆ ಕಾರಣವಾಯಿತು. ಆಮೇಲೆ ಫೈನಲ್ ಆಗಿ ಹೋಗ್ಬೇಕಾಗಿರುತ್ತೆ ಅವ್ರು, ಫಸ್ಟ್ಗೆ ಸ್ಟಾರ್ಟಿಂಗಿಗೆ ಬರೋಂಗಿಲ್ಲ. ಈಗ ಕಾವೇರಿ ನೀರಿನ ವಿವಾದ ಆಯ್ತು. ಕಾವೇರಿ ನೀರಿನ ವಿವಾದ ಆಯ್ತು ಅಂದ ತಕ್ಷಣ ಇವರು ಸಂಸತ್ತಿಗೆ ಅಧಿಕಾರ ಇರುತ್ತೆ. ಅಲ್ಲೆಲ್ಲ ಡಿಸೈಡ್ ಆದ್ಮೇಲೆ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಡೈರೆಕ್ಟ್ ಸಂಸತ್ತಿನ ಮೂಲಕ ಏನು ವರ್ಕ್ ಆಗ್ದೇನೆ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಇದರಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಅಂತ ಹೇಳುತ್ತೆ ಇದು ರೂಲ್. ಓಕೆನಾ, ಇಲ್ಲೇನೋ ಒಂದು ರಿಸಲ್ಟ್ ಕೊಡ್ತಾರೆ ಸಂಸತ್ನವರು, ಒಂದು ಕಮಿಟಿಯನ್ನ ನೇಮಕ ಮಾಡಿ ಎಷ್ಟು ನೀರು ಹಂಚ್ಕೋಬೇಕು, ಇಷ್ಟು ನೀರು ಹಂಚ್ಕೋಬೇಕಂತಂದು ಇಲ್ಲಿ ಇದೇನು ಕೊಡ್ತಾರಲ್ವಾ, ಇದು ಎರಡು ನಮಗೆ ಮನ್ನಣೆ ಇಲ್ಲ ಅಂತ ಅಂದಾಗ, ಎಕ್ಸಾಂಪಲ್ ಆಗಿ ಈಗ ನಮಗೆ ತಮಿಳ್ನಾಡಲ್ಲಿ ಕಾವೇರಿ ನೀರು ಹರಿದೋಗುತ್ತೆ ಕರ್ನಾಟಕದಿಂದ ತಮಿಳ್ನಾಡಲ್ಲಿ. ಕರ್ನಾಟಕ ಇಷ್ಟು ಬಳಸ್ಕೊಡ್ರಿ, ತಮಿಳ್ನಾಡು ಇಷ್ಟು ಬಳಸ್ಕೊಡ್ರಿ ಅಂತ ಹೇಳಿದ್ರೆ ನಮಗಿಲ್ಲ, ಇದು ಎರಡು ನಮಗೆ ಸಮ್ಮತಿ ಇಲ್ಲ ಅಂತ ಅಂದಾಗ, ಗೌರ್ಮೆಂಟ್ ಹೇಳಿ ಸಮ್ಮತಿ ಇಲ್ಲ ಅಂತ ಅಂದಾಗ ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಈ ಪ್ರೋಸೆಸ್ ಅನ್ನ ಫಾಲೋ ಮಾಡಿ ಅಂತ ಹೇಳುತ್ತದೆ 262ನೇ ವಿಧಿ. ನೆಕ್ಸ್ಟ್ 263ನೇ ವಿಧಿ ನೀರಿನ ವಿವಾದಗಳಿಗೆ ಸೀಮಿತವಾಗಿದ್ದರೆ 263 ಇದು ಸಮನ್ವಯ ಕೆಲಸಕ್ಕೆ ಮಾಡುತ್ತದೆ. ರಾಷ್ಟ್ರಪತಿಗಳ ಅಧಿಕಾರ ಸಾರ್ವಜನಿಕ ಹಿತಾಸಕ್ತಿಗೆ ಅಗತ್ಯವೆಂದು ಕಂಡು ಬಂದಲ್ಲಿ ರಾಷ್ಟ್ರಪತಿಗಳು ಈ ಮಂಡಳಿಯನ್ನು ಸ್ಥಾಪಿಸಬಹುದಾಗಿದೆ. ಸಾಮಾನ್ಯ ಆಸಕ್ತ ವಿಷಯಗಳು ತನಿಖೆ ಮಾಡುವುದು, ಚರ್ಚಿಸುವುದು ಮತ್ತು ಉತ್ತಮ ನೀತಿ ಸಮನ್ವಯಕ್ಕಾಗಿ ಶಿಫಾರಸನ್ನು ಮಾಡಬಹುದಾಗಿದೆ. ಪ್ರಸ್ತುತ ಸ್ಥಿತಿ ಮೊದಲ ಬಾರಿಗೆ 1990ರ ಸರ್ಕಾರಿ ಆಯೋಗದ ಶಿಫಾರಸುಗಳ ಮೇಲೆ ಸ್ಥಾಪನೆ ಮಾಡಲಾಗಿತ್ತಂತೆ ಇದನ್ನ. ನೆಕ್ಸ್ಟ್ ವಲಯ ಮಂಡಳಿಗಳು ಶಾಸನಬದ್ಧ ವ್ಯತ್ಯಾಸ
ಇಲ್ಲಿ ಅನೇಕ ವಿದ್ಯಾರ್ಥಿಗಳ ಗೊಂದಲಕ್ಕೆ ಒಳಗ ಸ್ಪಷ್ಟಪಡಿಸ್ತೇನೆ ಇದರಲ್ಲಿ. ಓಕೆನಾ, ಇಲ್ಲಿ ಇದನ್ನ ಇಷ್ಟು ಡೀಟೇಲ್ ಆಗಿ ಕೊಡ್ತೀನಿ ಅಂದ್ರೆ ನಾನು ಇದನ್ನ ನಿಮಗೆ ನೋಟ್ಸ್ ಕೊಟ್ಟಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋದಕ್ಕೆ ಇದನ್ನೆಲ್ಲ ಹಾಕಿರ್ತೀನಿ. ಓಕೆನಾ, ಮೂಲ ಅಂತಾರಾಜ್ಯ ಮಂಡಳಿಗಳು ವಿಭಿನ್ನವಾಗಿ ವಲಯ ಮಂಡಳಿಗಳನ್ನು ಸಂಸತ್ತಿನ ಕಾಯ್ದೆಯ ಮೂಲಕ, ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯ ಮೂಲಕ ರಚಿಸಲಾಗಿದೆ. ಇವು ಶಾಸನಬದ್ಧ ಸಂಸ್ಥೆಗಳು, ಸ್ಟ್ಯಾಟ್ಯೂಟರಿ ಬಾಡೀಸ್. ಇವು ಸಾಂವಿಧಾನಿಕ ಸಂಸ್ಥೆಗಳಲ್ಲ. ಭಾರತದ 5 ವಲಯ ಮಂಡಳಿಗಳು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಕೇಂದ್ರ, ಗೃಹ ಸಚಿವರ ಎಲ್ಲಾ ಮಂಡಳಿಗಳು ಸಾಮಾನ್ಯ ಅಧ್ಯಕ್ಷರು ಕಾರ್ಯನಿರ್ವಹಿಸ್ತಾರೆ, ಗೃಹ ಸಚಿವರು. ಓಕೆನಾ, ಅಷ್ಟು ನಿಮ್ಗೆ ಬೇಸಿಕ್ ಆಗಿ ನೆನಪಲ್ಲಿ ಇರಲಿ. ಅಂತಾರಾಜ್ಯ ಮಂಡಳಿಗಳು 263ನೇ ವಿಧಿ, ವಲಯ ಮಂಡಳಿಗಳು 1956 ಕಾಯ್ದೆ. ಅಂತಾರಾಜ್ಯ ಮಂಡಳಿಯ ಸ್ಥಾಪನೆ ರಾಷ್ಟ್ರಪತಿಗಳಿಂದ, ಇದು ಸಂಸತ್ತಿನ ಕಾಯ್ದೆಯಿಂದ. ವಲಯ ಮಂಡಳಿಗಳು ಪ್ರಧಾನಮಂತ್ರಿ ಅಧ್ಯಕ್ಷರಾಗಿರ್ತಾರೆ ಅಂತಾರಾಜ್ಯ ಮಂಡಳಿಗೆ, ಕೇಂದ್ರ ಗೃಹ ಸಚಿವರು ಅಧ್ಯಕ್ಷರಾಗಿರ್ತಾರೆ ವಲಯ ಮಂಡಳಿಗೆ. ಸಾಂವಿಧಾನಿಕ ಅಂಡರ್ ಅಲ್ಲಿ ಬರುತ್ತೆ ಇದು ಅಂತಾರಾಜ್ಯ ಮಂಡಳಿ, ಇದು ಶಾಸನಬದ್ಧ ಅಂಡರ್ ಅಲ್ಲಿ ಬರುತ್ತೆ, ಅದು ವಲಯ ಮಂಡಳಿ. ಓಕೆ, ಐ ಹೋಪ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಕ್ವಶನ್ ಅನ್ನ ಡೀಟೇಲ್ ಆಗಿ ಕೇಳ್ತಿದ್ದಾನೆ, ನೀವು ಕೂಡ ಓದುವಾಗ ಡೀಟೇಲ್ ಆಗಿ ಓದ್ಕೋಬೇಕು, ಅಂದ್ರೆ ಮಾತ್ರ ಕ್ವಶನ್ಸ್ ಅನ್ನ ಆನ್ಸರ್ ಮಾಡೋಕೆ ಎಲಿಜಿಬಲ್ ಇರ್ತೀರಾ. ಕ್ವಶನ್ ನಂಬರ್ 53, ಯಾವುದೇ ರಾಜ್ಯದಲ್ಲಿ 356ನೇ ವಿಧಿಯನ್ವಯ ಘೋಷಣೆಯಾದ ರಾಷ್ಟ್ರಪತಿ ಆಳ್ವಿಕೆಯ ನ್ಯಾಯಿಕ ವಿಮರ್ಶೆಗೆ ಒಳಪಟ್ಟಿರುತ್ತದೆ. 356ನೇ ವಿಧಿಯು ರಾಷ್ಟ್ರಪತಿಯ ಆಳ್ವಿಕೆ ನ್ಯಾಯಿಕ ವಿಮರ್ಶೆಗೆ ಅಳವಡಿಸಿರುತ್ತದೆ, ಅಂದ್ರೆ ಒಳಪಟ್ಟಿರುತ್ತದೆ. ಜುಡಿಷಿಯಲ್ ರಿವ್ಯೂ ಬಗ್ಗೆ ಮಾತಾಡ್ತಿದ್ದಾನೆ. ಏನಂತಂದ್ರೆ ಜುಡಿಷಿಯಲ್ ರಿವ್ಯೂ ಬಗ್ಗೆ ನಿನಗೆ ಗೊತ್ತಿದೆ ಇಲ್ಲ ಅಂತ ಕೇಳ್ತಿದ್ದಾನೆ ಇದರಲ್ಲಿ, ಜುಡಿಷಿಯಲ್ ರಿವ್ಯೂ ಬಗ್ಗೆ. ನೆಕ್ಸ್ಟ್ ಇದು 1ನೇ ಆಪ್ಷನ್ ರೈಟ್ ಇದು. ನೆಕ್ಸ್ಟ್, ರಾಷ್ಟ್ರಪತಿ ಆಡಳಿತದ ಹೇರಿಕೆಯು ನಾಗರಿಕ ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮ ಬೀರದು. ರಾಷ್ಟ್ರಪತಿ ಆಡಳಿತದ ಹೇರಿಕೆಯು ನಾಗರಿಕರ ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮ ಬೀಳದು. ಇದು ಕೂಡ ರೈಟ್. ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದೆ. ಎಲ್ಲಿದೆ ಇದರಲ್ಲಿ? ಆಪ್ಷನ್ 3 ಇಸ್ ಅ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ಅ ರೈಟ್ ಆನ್ಸರ್. ಓಕೆನಾ, ಫಾಲೋಯಿಂಗ್ ಫಸ್ಟ್ನೇ ಆಪ್ಷನ್ ಏನಿದೆ, ರಾಷ್ಟ್ರಪತಿ ಆಳ್ವಿಕೆಗೆ ಬರುತ್ತೆ, ಜುಡಿಷಿಯಲ್ ರಿವ್ಯೂ ಅಂಡರ್ ಅಲ್ಲಿ ಬರುತ್ತೆ ಅಂತಂದು ಯಾವ ಕೇಸಲ್ಲಿ ಬರುತ್ತೆ ಅಂದ್ರೆ SR ಬೊಮ್ಮಾಯಿ ಕೇಸಲ್ಲಿ ಬರುತ್ತೆ 1994 ಅಲ್ಲಿ. ಓಕೆನಾ, ನೆಕ್ಸ್ಟ್ ಇದು ಹೇಳಿದೆ ಅದು ಏನ್ ಇಂಪ್ಯಾಕ್ಟ್ ಆಗಲ್ಲ ಅಂತ, ಅದು ಕೂಡ ರೈಟ್. ಎರಡು ಹೇಳಿಕೆಗಳು ಕೂಡ ಸರಿಯಾಗಿದೆ ಅದರಲ್ಲಿ. ನ್ಯಾಯಾಂಗ ವಿಮರ್ಶೆ ಮತ್ತು SR ಬೊಮ್ಮಾಯಿ ಪ್ರಕರಣ, ಈ ರೀತಿ ಓದ್ಕೋಬೇಕು ನೀವು. ನ್ಯಾಯಾಂಗ ವಿಮರ್ಶೆ ಅಂತ ಬಂದ ತಕ್ಷಣ ಅದಕ್ಕೆ ರೈಟ್ ಹಾಕೊಂಡು ಹೋಗೋದಕ್ಕಿಂತ ಸ್ವಲ್ಪ ಡೀಟೇಲ್ ಅದ್ರ ಮೇಲೆ ಒಂದು 5-6 ಪಾಯಿಂಟ್ ಅನ್ನು ನೋಡ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಅದು ಯೂಸ್ ಆಗುತ್ತೆ ನಿಮಗೆ. ಓಕೆ, 1994ಕ್ಕಿಂತ ಮೊದಲು ಕೇಂದ್ರ ಸರ್ಕಾರದ ವಿರೋಧ ಪಕ್ಷಗಳು ಆಡಳಿತ ನಡೆಸುತ್ತಿದ್ದ ರಾಜ್ಯ ಸರ್ಕಾರಗಳ ವಜಾಗೊಳಿಸುವುದು, ಆಮೇಲೆ ರಾಷ್ಟ್ರಪತಿಗಳ ಅನೇಕ ಬಾರಿ ಮನ ಬಂದಂತೆ ಬಳಸುತ್ತಿದ್ದರು ರಾಷ್ಟ್ರಪತಿ ಆಳ್ವಿಕೆಯನ್ನ. ಅದಕ್ಕಾಗಿ ತೀರ್ಪು ಏನ್ ಕೊಟ್ರಂದ್ರೆ, ರಾಷ್ಟ್ರಪತಿಗಳ ಘೋಷಣೆಯು ನ್ಯಾಯಾಂಗ ವಿಮರ್ಶೆಯಿಂದ ಹೊರತಾಗಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಅಂದ್ರೆ ರಾಷ್ಟ್ರಪತಿಗಳ ನಿರ್ಧಾರವನ್ನು ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅಂತಂದು ಬಂದಿದೆ. ಯಾವಾಗಂದ್ರೆ 1994ರ SR ಬೊಮ್ಮಾಯಿಯವರ ಪ್ರಕರಣದಲ್ಲಿ. ನೆಕ್ಸ್ಟ್, ಹೊಣೆಗಾರಿಕೆ, ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರದ ವೈಫಲ್ಯತೆ ಉಂಟಾಗಿದೆ ಎಂಬುದಕ್ಕೆ ಸಂಬಂಧಿತ ವಸ್ತುನಿಷ್ಠ ಆಧಾರಗಳಿವೆ ಎಂದು ಕೇಂದ್ರ ಸರ್ಕಾರ ಸಾಬೀತುಪಡಿಸಬೇಕು. ಪುನರ್ ಸ್ಥಾಪನೆ ಏನಂದ್ರೆ, ಒಂದು ವೇಳೆ ರಾಜ್ಯ ಸರ್ಕಾರದ ಅಸಂವಿಧಾನಿಕ ಎಂದು ನ್ಯಾಯಾಲಯಕ್ಕೆ ಕಂಡು ಬಂದಲ್ಲಿ ವಿಸರ್ಜಿಸಲ್ಪಟ್ಟ ರಾಜ್ಯ ವಿಧಾನಸಭೆಯನ್ನು ಪುನಶ್ಚೇತನಗೊಳಿಸುವ ಮತ್ತು ವಜಾಗೊಂಡ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತರುವ ಅಧಿಕಾರ ನ್ಯಾಯಾಲಯಕ್ಕಿದೆ ಅಂತಂದು ಇದರಲ್ಲಿ ಹೇಳ್ತಾರೆ. ನೆಕ್ಸ್ಟ್, ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ. ಒಂದು ಭಾರತೀಯ ಸಂವಿಧಾನ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಾಗರಿಕರ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ಬಹಳ ಮುಖ್ಯವಾದ ವ್ಯತ್ಯಾಸವಾಗಿದೆ. ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ರಲ್ಲಿ ಜಾರಿಯಾದಾಗ 352 ಆದಾಗ ಅದರಲ್ಲಿ ಮೂಲಭೂತ ಹಕ್ಕು ಜಾರಿಗೆ ನ್ಯಾಯಾಲಯಕ್ಕೆ ಹೋಗುವ ಅಮಾನತುಗೊಳಿಸಲಾಗ್ತದೆ. ಅದರಲ್ಲಿ 20 ಮತ್ತು 21 ಬಿಟ್ಟು ಉಳಿದುದೆಲ್ಲವೂ ಕೂಡ ಅಮಾನತಾಗ್ತವೆ. ಅದರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ. ಅದೇ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಎಂದು ಕರೆಯಲಾಗ್ತದೆ. ಇದು ಕೇವಲ ರಾಜ್ಯದ ಆಡಳಿತಾತ್ಮಕ ಅಧಿಕಾರವನ್ನ ರಾಜ್ಯದಿಂದ ಕೇಂದ್ರಕ್ಕೆ ತಗೊಂಡಿರ್ತಾರೆ ಹೊರತು ಅದರಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಹಕ್ಕುಗಳಿಗೆ ಎಫೆಕ್ಟ್ ಆಗಲ್ಲ. ಯಾವುದರಲ್ಲಿ? ರಾಷ್ಟ್ರಪತಿ ಆಳ್ವಿಕೆಯಲ್ಲಿ. ಅದೇ ರಾಷ್ಟ್ರೀಯ ಆಳ್ವಿಕೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಬಂತಂದ್ರೆ, ರಾಷ್ಟ್ರೀಯ ಎಮರ್ಜೆನ್ಸಿ ಅಂತ ಬಂದ್ರೆ ಅದು ಎಫೆಕ್ಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್, ಇಲ್ಲಿ ಮೂಲಭೂತ ಹಕ್ಕುಗಳು ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿರ್ತವೆ ಮತ್ತು ಅವುಗಳನ್ನು ಚಲಾಯಿಸುವುದು ಯಾವುದೇ ಅಡ್ಡಿಯಲ್ಲಿ ಇರುವುದಿಲ್ಲ. ಯಾವುದರಲ್ಲಿ? 356ರಲ್ಲಿ. ಕ್ವಶನ್ ಬಂದಿದ್ದು ನಮಗೆ 356. ಓಕೆನಾ, ನೆಕ್ಸ್ಟ್, ನ್ಯಾಯಾಂಗ ವಿಮರ್ಶೆ ಇದು ಬಂದಿದ್ದು ಬೊಮ್ಮಾಯಿ ತೀರ್ಪಿನ ನಂತರ. ನೆಕ್ಸ್ಟ್, ವಿಧಾನಸಭೆಯ ಸ್ಥಿತಿ ಅಮಾನತುಗೊಳಿಸಬಹುದು ಅಥವಾ ವಿಸರ್ಜಿಸಬಹುದಾಗಿರುತ್ತೆ. ಅಂಗೀಕಾರ ಸಂಸತ್ತಿನ ಉಭಯ ಸದನಗಳಲ್ಲಿ 2 ತಿಂಗಳ ಅನುಮೋದನೆಯೊಂದಿಗೆ ಅಂಗೀಕಾರ ಮಾಡ್ತಾರೆ. ಆಮೇಲೆ ಗರಿಷ್ಠ ಅವಧಿ ಸಾಮಾನ್ಯವಾಗಿ 3 ವರ್ಷ ಇರುತ್ತೆ. ಆದ್ರೆ ಪ್ರತಿ ತಿಂಗಳು ಅದನ್ನ ಸಬ್ಮಿಟ್ ಮಾಡ್ಕೊಂತ ಹೋಗ್ಬೇಕು, ರಿನ್ಯೂವಲ್ ತರ ಮಾಡ್ಕೊಂತ ಹೋಗ್ಬೇಕು. 3 ವರ್ಷದವರೆಗೂ ಇದನ್ನ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರೋಕೆ ಪವರ್ ಇರುತ್ತೆ ರಾಷ್ಟ್ರಪತಿ ಅವರಿಗೆ. ಓಕೆನಾ, ನೆಕ್ಸ್ಟ್, ಕ್ವಶನ್ ನಂಬರ್ 54. ಕ್ವಶನ್ ನಂಬರ್
54. ಆಕ್ಚುಲಿ ಇದನ್ನ ಪಾರ್ಟ್ 2 ಅಲ್ಲಿ ಮಾಡ್ಬಿಡ್ಲಾ ನಾನು ನಿಮ್ಗೆ. ಇಲ್ಲಿವರೆಗೂ ಆಪಲ್ ಹಾಕಿ ರಿಮೈನಿಂಗ್ ಕ್ಲಾಸ್ ಅನ್ನ ನಾನು ಪಾರ್ಟ್ 2 ಅಲ್ಲಿ ಮಾಡ್ಬಿಡ್ಲಾ ಸುಮ್ನೆ. ಇಲ್ಲ, ಅಥವಾ ಇದೊಂದು ಕ್ವಶನ್ ಕವರ್ ಮಾಡ್ಬಿಡ್ಲಾ. ಓಕೆ, ನಾನು ಇದನ್ನ ಪಾರ್ಟ್ 2 ಅಲ್ಲಿ ನಿಮಗೆ ಅಲ್ಲಿ ಸಿಗುತ್ತೆ ಕಂಟಿನ್ಯೂ. ಇಲ್ಲಿಂದ ಎಷ್ಟಿದೆ ಇನ್ನು ರಿಮೈನಿಂಗ್ 50 ಸ್ಲೈಡ್ಸ್ ಇದಾವೆ ಅನ್ಸುತ್ತೆ. ಓಕೆ, ಟೋಟಲ್ 110 ಸ್ಲೈಡ್ ಅನ್ನ ಆಗಿದಾವೆ. 10 ಕ್ವಶನ್ಗೆ 110 100+ ಸ್ಲೈಡ್ ಆಗಿದಾವೆ. 100+ 100 ನಿಯರ್ ಏನೋ 100+ ಆಗಿರ್ಬೇಕು. ಓಕೆ, ರಿಮೈನಿಂಗ್ ಕ್ಲಾಸಸ್ ಅನ್ನ ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಮಾಡ್ತೀನಿ ನಾನು, ಯಾಕಂದ್ರೆ ಡೀಟೇಲ್ ನೋಟ್ಸ್ ಹಾಕೊಂಡಿರೋದ್ರಿಂದ ಕ್ಲಾಸು ಸ್ವಲ್ಪ ಲೆಂತ್ ಆಗುತ್ತೆ. ಓಕೆ, ಐ ಹೋಪ್ ಇದು ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಮತ್ತೆ ನೀವೇನಾದ್ರೂ ಬ್ಯಾಚಸ್ಗೆ ಸೇರೋಕೆ ಇಷ್ಟ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾಪ್ ಲಿಂಕ್ ಇದೆ, ಅದ್ರ ಥ್ರೂ ನೀವು ಜಾಯ್ನ್ ಆಗಿ ಸೇರ್ಬೋದು, ಅಥವಾ ಟೆಲಿಗ್ರಾಮ್ ಕೂಡ ಜಾಯ್ನ್ ಆದ್ರೆ ಅಲ್ಲಿ ಕೂಡ ನಿಮ್ಗೆ ಆಪ್ ಲಿಂಕ್ ಸಿಗುತ್ತೆ. ಓಕೆನಾ, ಇವಿಷ್ಟು ಕ್ಲಾಸಸ್ ಆಲ್ರೆಡಿ ಅಪ್ಲೋಡ್ ಆಗಿದಾವೆ. ಈಗ 17ನೇ ಕ್ಲಾಸ್ ಇದು ಗ್ರೂಪ್ ಬಿ, ಇದು ಕೂಡ ಈ ಪಾರ್ಟ್ 1 ಪಾರ್ಟ್ 2 ಎರಡು ಕೂಡ ನಿಮ್ಗೆ ಆಪ್ ಅಲ್ಲಿ ಸಿಗುತ್ತೆ. ಈಗ ಪಾರ್ಟ್ 1 ಈ ಕ್ಲಾಸ್ ಏನ್ ರೆಕಾರ್ಡ್ ಆಗಿದೆ ಇದು ನಿಮಗೆ ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ. ಇದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ರಿಮೈನಿಂಗ್ ಇನ್ ಪಾರ್ಟ್ 2 ಆಪ್ ಅಲ್ಲೇ ಸಿಗುತ್ತೆ ನಿಮ್ಗೆ. ಓಕೆನಾ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗುತ್ತೇನೆ ಅಂತ ಹೇಳ್ತಾ, ನೆಕ್ಸ್ಟ್ ಜಿಯೋಗ್ರಫಿ ಕೂಡ ಸಾಲ್ವ್ ಮಾಡೋದಿದೆ. ನೋಡೋಣ, ಸ್ವಲ್ಪ ಬಿಡು ಮಾಡ್ಕೊಂಡು. ಆಪ್ ಅಲ್ಲಿ ಸ್ವಲ್ಪ ಬಿಸಿ ಇರೋದ್ರಿಂದ ಕ್ಲಾಸ್ ಅನ್ನ ಇಲ್ಲಿ ಮಾಡೋಕ್ ಆಗ್ತಿಲ್ಲ. ಮಾಡ್ತೀನಿ ಜಿಯೋಗ್ರಫಿ ಇದರಲ್ಲಿ ಡಿವೈಡ್ ಮಾಡ್ಕೊಂಡು ಅದನ್ನ ಕೂಡ ಮಾಡಿಸಿ, ಆಮೇಲೆ ಸೈನ್ಸ್ ಕೂಡ ಮಾಡೋದಿದೆ, ಅದನ್ನ ಕೂಡ ಮಾಡೋಣ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.